ಪ್ರಭುಜಿಯವರ ಪಾದಾರಕ್ಕೆ ವಂದಿಸುತ್ತಾ ಎಲ್ಲ ಆತ್ಮಜ್ಯೋತಿಗಳಿಗೂ ನನ್ನ ನಮನಗಳು. ಒಂದು ಶ್ಲೋಕದ ಮುಖಾಂತರ ದಿನದ ಕ್ಲಾಸ್ ಅನ್ನ ಪ್ರಾರಂಭ. ಹಿತವದನಾಂ ಪದ್ಮಪತ್ರಾಯತಾಕ್ಷೀಂ ಹೇಮಾಭಾಂ ಪೀತವಸ್ತ್ರಾಂ ಕರಕಲಿತಲಸತ್ಪದ್ಮಾವರಾಂಗೀಂ ಸರ್ವಾಲಂಕಾರಯುಕ್ತಂ ಸಕಲಾಭಯದಾಂ ಭಕ್ತಾನಾಂ ಬಿಂಬವಾನಿ ಶ್ರೀ ವಿದ್ಯಾಶಾಂತಮೂರ್ತಿಂ ಸಕಲ ಸುರನುತಾಂ ಸರ್ವ ಸಂಪತ್ಪ್ರದಾರ್ಥಿ ಧ್ಯಾಯೇತ್ ಪರಮಂಬಿಕಾಂ. ಓಂ ಶ್ರೀ ಮಾತ್ರೆ ನಮಃ. ನಾವು ಈ ದಿನ ಲಲಿತಾ ಸಹಸ್ರನಾಮದಲ್ಲಿ 40ರಿಂದ 41ನೇ ನಾಮದ ಅರ್ಥವನ್ನ ತಿಳ್ಕೊಳ್ತಾ ಇದ್ದೀವಿ. ಇದುವರೆಗೂ ನಾವು 39 ನಾಮದವರೆಗೂ ಬಂದಿದ್ವಿ. ಇವತ್ತು 40ರಿಂದ 41ನೇ ನಾಮಕ್ಕೆ ಹೋಗ್ತಾ ಇದ್ದೀವಿ. ಅಂದ್ರೆ ನಾವು ಹಿಂದಿನ ನಾಮದಲ್ಲಿ ನಾವೇನ್ ತಿಳ್ಕೊಂಡ್ವಿ? 38, 39ನೇ ನಾಮದಲ್ಲಿ ಅಂತ ಅಂದ್ರೆ ಆ ಪರಾಶಕ್ತಿಯಾದ ಕುಂಡಲಿನಿ ನಮ್ಮ ದೇಹದಲ್ಲಿ, ಈ ಜೀವಿಯ ದೇಹದಲ್ಲಿ ಹೇಗಿದ್ದಾಳೆ, ಮತ್ತೆ ಅವಳನ್ನ ನಾವು ಅರಿಬೇಕಾದ್ರೆ, ಅವಳನ್ನ ನಾವು ತಿಳಿಬೇಕಾದ್ರೆ, ಅವಳ ಜ್ಞಾನವನ್ನ ನಾವು ಅರಿಬೇಕಾದ್ರೆ ನಾವು ಯಾವ ರೀತಿ ಸಾಧನೆಯ ಮೂಲಕ ಅವಳನ್ನ ನಾವು ಗ್ರಹಿಸಬಹುದು ಅನ್ನೋದನ್ನ ನಾವು ತಿಳ್ಕತಾ ಬಂದ್ವಿ. ಅದೇ ರೀತಿ ಆ ಸೂಕ್ಷ್ಮ ಶರೀರದಲ್ಲಿರ್ತಕ್ಕಂಥ ಆ ಚಕ್ರಗಳ ಮುಖಾಂತರ ನಾವು ಆಕೆನ ಧ್ಯಾನ ಮಾಡಿ ಆಕೆ ಆ ಗ್ರಂಥಿಗಳು ಅನ್ನೋದನ್ನ ಛೇದಿಸಿ ಈ ಸಹಸ್ರಾರಕ್ಕೆ ಹೋಗಿ ಅಲ್ಲಿ ಹೇಗೆ ಸುಧಾ ಸಾಗರದ ಅಮೃತ ಪಾನವನ್ನ ಈ ಸಾಧಕನಿಗೆ ಕೊಡ್ತಾಳೆ ಅನ್ನೋ ವಿಚಾರನ ನಾವು 38, 39ನೇ ನಾಮದಲ್ಲಿ ತಿಳ್ಕೊಂಡ್ವಿ. ಈಗ 40ರಿಂದ 41ನೇ ನಾಮನ ನಾವೀಗ ನೋಡ್ತಾ ಇದ್ದೀವಿ. ಅದು ಏನು ಅಂತಂದ್ರೆ ತಟಿಲ್ಲತಾ ಸಮರುಚಿ ಷಟ್ಚಕ್ರೋಪರಿ ಸಂಸ್ಥಿತ. ಎಲ್ಲರ ಹತ್ರನು ಪುಸ್ತಕ ಇದೆ ಅನ್ಸುತ್ತೆ, ನೋಡ್ಕೊಳ್ಳಿ. ತಟಿಲ್ಲತಾ ಸಮರುಚಿ ಷಟ್ಚಕ್ರೋಪರಿ ಸಂಸ್ಥಿತ ಮಹಾಶಕ್ತಿ ಕುಂಡಲಿನಿ ಬಿಸತಂತು ತನೀಯಸಿ ಅನ್ನೋದು 40ನೇ ನಾಮ. ಇದ್ರ ಅರ್ಥನ ಈಗ ಸ್ವಲ್ಪ ನಾವು ತಿಳ್ಕೊಳ್ಳೋಣ. ಅಂತಂದ್ರೆ ಸಾಧಕ ಯಾವಾಗ ತನ್ನ ಸಾಧನೆ ಮೂಲಕ ಈ ಕುಂಡಲಿನಿಯನ್ನ ಸಹಸ್ರಾರಕ್ಕೆ ತಲುಪಿಸ್ತಾನೋ ಅವನಿಗೆ ಅವಾಗ ಅರಿವಾಗುತ್ತೆ. ಆ ಸಾಧಕನಿಗೆ ಯಾವಾಗ ಸಾಧಕ ಕುಂಡಲಿನಿಯನ್ನ ಮೂಲಾಧಾರದಿಂದ ಈ ಸಹಸ್ರಾರಕ್ಕೆ ತರ್ತಾನೋ ಆವಾಗ ಅವನ್ಗೆ ಅರಿವಾಗುತ್ತೆ, ಏನು ಈ ದೇಹ ನಾನಲ್ಲ, ಈ ಮನಸ್ಸು ನಾನಲ್ಲ, ಈ ಬುದ್ಧಿ ನಾನಲ್ಲ, ಎಲ್ಲ ಈ ನನ್ನಲ್ಲಿರೋ ಅಂತ ಈ ಶಕ್ತಿ ಏನಿದೆ, ನನ್ನಲ್ಲಿರ್ತಕ್ಕಂಥ ಈ ಶಕ್ತಿ ಎಲ್ಲ ಆ ಶಿವ ಮತ್ತು ಶಕ್ತಿ ಅಂತ ತಿಳ್ಕೊಂಡು ಅವನೇನ್ ಮಾಡ್ತಾನೆ, ನಾನೇ ಶಿವ ಅಂತ ಅನ್ಬಿಟ್ಟು ಆ ಶಿವನಲ್ಲಿ ಐಕ್ಯವಾಗಿ ಹೋಗ್ತಾನೆ. ನಾನೇ ಶಿವ ಅನ್ನೋ ಮನೋಭಾವ ಅವನಲ್ಲಿ ಬಂದ್ಬಿಡುತ್ತೆ. ಬಂದಾಗ ಅವನು ಶಿವೋಹಂ ಶಿವೋಹಂ ಅನ್ನೋ ಒಂದು ಆನಂದಾಮೃತದ ಸಾಗರದಲ್ಲಿ, ಸುಧಾ ಸಾಗರದಲ್ಲಿ ಅವನು ತೇಲ್ತಾ ಹೋಗ್ತಾನೆ. ತಟಿಲ್ಲತಾ ಸಮರುಚಿ ಷಟ್ಚಕ್ರೋಪರಿ ಸಂಸ್ಥಿತ ಅಂತ ಏನಿದೆಯೋ ಅದರ ಅರ್ಥ ಇದು. ಹಾಗೆ ಆ ಸುಧಾ ಸಾಗರದಲ್ಲಿ, ಅಮೃತ ಸಾಗರದಲ್ಲಿ ಅವನು ತೇಲಿ ಹೋಗ್ತಾನೆ ಆ ಸಾಧಕ ಅಂತ ಇದೆ. ಯಾವಾಗ ಅವನು ಈ ಮೂಲದಿಂದ ಪ್ರತಿಯೊಂದು ಚಕ್ರಗಳನ್ನು ದಾಟ್ತಾ ಬಂದಾಗೇನಂತೆ ಕುಂಡಲಿನಿ ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಗ್ರಂಥಿಗಳನ್ನು ಛೇದಿಸ್
ಕೇಳಿಸ್ತಾ ಇಲ್ಲ ಮಿಸ್. ಮೇಡಮ್ ಕೇಳಿಸ್ತಾ ಇಲ್ಲ. ಈ ಶಿವಶಕ್ತಿಯರ ಪಾದಕೆನ ನಾವು ಎಲ್ಲಿ ಕಾಣ್ತೀವಪ್ಪ ಅಂತಂದ್ರೆ ನಾವು ಸಹಸ್ರಾರದಲ್ಲಿ ಕಾಣ್ತೀವಿ. ಆ ಸಹಸ್ರಾರದಲ್ಲಿ ಆ ಶಿವಶಕ್ತಿಯರ ಪಾದಕೆ ಅನ್ನೋದು ಇದೆ ಅಂತ ಅಂದ್ಬಿಟ್ಟು ನಮಗ್ ಗೊತ್ತಾಗತ್ತೆ. ಆ ಶಿವಶಕ್ತಿಯರ ಪಾದಕೆನ ನಾವು ಎಲ್ಲಿ ಕಾಣ್ತೀವಿ? ಸಹಸ್ರಾರದಲ್ಲಿ ಕಾಣ್ತಾ ಹೋಗ್ತೀವಿ. ಅದಕ್ಕೆ ನೋಡಿ, ಈ ಶಿವಶಕ್ತಿಯರ ಪಾದಕೆ ನಾವ್ ಹೇಗೆ ಈ ಸಹಸ್ರಾರದಲ್ಲಿ ಕಾಣ್ತೀವೋ, ನಾವೀಗ ಯಾವ್ದಾರ ಮಂದಿರಗಳಿಗೆ ಹೋಗ್ತೀವಿ. ಆ ಮಂದಿರಗಳಲ್ಲಿ ದೇವರ ದರ್ಶನ ಮಾಡ್ಬೇಕು ಅಂತ ಹೋದಾಗ ಅಲ್ಲೇನ್ ಮಾಡ್ತಾರ ಅರ್ಚಕರು, ಅಲ್ಲೊಂದ್ ಕಿರೀಟ ಇರುತ್ತೆ. ಆ ಕಿರೀಟನ ಪ್ರತಿಯೊಬ್ಬರ ತಲೆ ಮೇಲೂ ಇಡ್ತಾ ಹೋಗ್ತಾರೆ. ಅದೇನಂದ್ರೆ ಅಲ್ಲಿ ಆ ಸಹಸ್ರಾರದಲ್ಲಿ ಶಿವಶಕ್ತಿಯರ ಪಾದಕೆ ಇದೆ ಅನ್ನೋದು ನಮ್ಗೆ ಆಗ ಅನುಭವಕ್ಕೆ ಬರುತ್ತೆ. ಅದಕ್ಕೋಸ್ಕರನೇ ಅವರು ಆ ತಲೆ ಮೇಲೆ ಆ ಪಾದಕೆನ ಇಡ್ತಾರೆ. ಆ ರೀತಿ ಆ ಶಿವಶಕ್ತಿಯರ ನಾವ್ ಯಾವಾಗ ಈ ಸಹಸ್ರಾರಕ್ಕೆ ತಲುಪುತ್ತೀವೋ, ಆ ಸಹಸ್ರಾರಕ್ಕೆ ಸಾಧನೆ ಮೂಲಕ ಸಹಸ್ರಾರಕ್ಕೆ ತಲುಪಿದಾಗ ಏನಾಗತ್ತೆ, ಆ ಶಿವಶಕ್ತಿಯ ಪಾದಕೆಯಿಂದ ಸುರಿಯೋಂತ ಆ ಅಮೃತ ಇದೆಯಲ್ಲ, ಆ ಅಮೃತ ಅನ್ನೋದೇನಾಗತ್ತೆ ಈ ಜೀವಿಯ 72 ನಾಡಿಗಳಲ್ಲೂ ಪಸರಿಸಿ ಅದು ಹರಿತಾ ಹೋಗುತ್ತೆ. ಯಾವ ರೀತಿ? ಸುಧಾಸಾರಾಭಿವರ್ಷಿಣಿ ಅಂತ ಹೇಳ್ತೀವಿ. ಆ ಅಮೃತ ನಮ್ಮ ಈ 72 ನಾಡಿಗಳಲ್ಲೂ ಕೂಡ ಹರಿತಾ ಹೋಗುತ್ತೆ. ಅದನ್ನೇ ನಾವು ಸುಧಾಸಾರಾಭಿವರ್ಷಿಣಿ ಅಂತ ಕರೆಯೋದು. ಆಮೇಲೆ ಮುಂದಿಂದು ಮಹಾ ಆಸಕ್ತಿ ಅಂತ ಇದೆ. ಅಂದ್ರೆ ಏನು? ಕೇಳಿಸ್ತಾ ಇದೆಯಾ ಮೇಡಮ್? ಕೇಳಿಸ್ತಾ ಇದೆಯಾ? ನನಗ್ ಕೇಳಿಸ್ತಾ ಇದೆ. ಪ್ರತಿಭಾ ಅಲ್ವಾ ಕೇಳಿದ್ದು? ಅಲ್ಲ, ಎಲ್ರಿಗೂ ಕೇಳಿದ್ದೆ. ಏನೋ ಡಿಸ್ಕನೆಕ್ಟ್ ಆಗಿತ್ತು ತಾನೆ, ಅದಕ್ಕೆ. ಒಂದ್ ಸ್ವಲ್ಪ ಹೊತ್ತು ಕೇಳಿಸ್ತಿಲ್ಲ. ಓ, ಈಗ ಕೇಳಿಸ್ತಾ ಇದೆ. ಹಾ, ಸರಿ ಸರಿ ಸರಿ. ಇವಾಗ ಕೇಳಿಸ್ತಾ ಇದೆ ಮೇಡಮ್. ಈಗ ಮೊದ್ಲಿಂದ ಹೇಳ್ಬೇಕಾಗಾದ್ರೆ ಮೊದ್ಲಿಂದ 2-3 ನಿಮಿಷ ಬ್ಲಾಂಕ್ ಆಗ್ಬಿಡ್ತು. ಓ, ಸರಿ ಸರಿ. ಈಗ ನಾವು ಈ ಶಿವಶಕ್ತಿಯರ ಪಾದಕೆ ಎಲ್ಲಿದೆ ಅಂತಂದ್ರೆ ಈ ಸಹಸ್ರಾರದಲ್ಲಿದೆ. ನಮ್ಮ ಏನು ಈ ಸಹಸ್ರಾರ ಅಂತೀವೋ ಇಲ್ಲಿ ಶಿವಶಕ್ತಿಯರ ಪಾದಕೆನ ನಾವು ಕಾಣ್ತೀವಿ. ಆ ಶಿವಶಕ್ತಿಯರ ಪಾದಕೆಯಿಂದ ಏನಾಗ್ತಾ ಇದೆ? ಅಮೃತ ಅನ್ನೋದು ಸುಧಾ ಸಾರಾಭಿವರ್ಷಿಣಿ ಅಂದ್ರೆ ಆ ಅಮೃತ ಅನ್ನೋದು ಸುರಿತಾ ಇದೆ. ಆ ಅಮೃತ ಏನಾಗತ್ತೆ, ಈ ಶರೀರದ ಜೀವಿಯ 72 ನಾಡಿಗಳಲ್ಲೂ ಪಸರಿಸ್ತಾ ಹೋಗುತ್ತಂತೆ ಆ ಅಮೃತ. ಹಾಗ್ ಪಸರಿಸಿದಾಗ ಇದೇನಾಗತ್ತೆ, ಎಲ್ಲ ಕಡೆನೂ ಹರಿತಾ ಹೋಗುತ್ತೆ. ಅದನ್ನೇ ನಾವೇನಂತೀವಿ? ಸುಧಾ ಸಾರಾಭಿವರ್ಷಿಣಿ. ಆ ಮಾತೆ ಸುರಿಸ್ತಕ್ಕಂತ ಆ ಸುಧಾ ಸಾರಾಭಿವರ್ಷಿಣಿ ಈ ಜೀವಿಯ 72 ನಾಡಿಗಳಲ್ಲೂ ಹರಿದು ಅವನಿಗೆ ಅಷ್ಟೊಂದು ಆನಂದವನ್ನ ಉಂಟು ಮಾಡ್ತಾ ಇದೆ ಅಂತ ಹೇಳುತ್ತೆ. ಮಹಾ ಆಸಕ್ತಿ ಅಂದರೆ ಕುಂಡಲಿನಿ ಜಾಗೃತ ಆದ್ಮೇಲೆ ಇದೇನ್ ಮಾಡುತ್ತೆ, ಈ ಕುಂಡಲಿನಿ ಒಂದೊಂದೇ ಚಕ್ರಗಳನ್ನ ದಾಟಿ ಗ್ರಂಥಿಗಳನ್ನ ವಿಭಜನೆ ಮಾಡ್ಕೊಂಡು ಆ ಶಿವನನ್ನ ನಾನು ಕಾಣ್ಬೇಕು ಅನ್ನೋ ಒಂದು ಆಸಕ್ತಿಯಿಂದ ಏನ್ ಮಾಡ್ತಾಳೆ, ಮುಂದೆ 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 ಆ ಕುಂಡಲಿನಿ ಸಾಕ್ತಾ ಹೋಗುತ್ತೆ. ಶಿವ ಎಲ್ಲಿರ್ತಾನೆ? ಸಹಸ್ರಾರದಲ್ಲಿರ್ತಾನೆ. ಆ ಶಿವನನ್ನ ನಾನು ತಲುಪ್ಬೇಕು ಅನ್ನೋ ಒಂದು ಆಸಕ್ತಿಯಿಂದ ಏನಾಗತ್ತೆ, ಈ ಕುಂಡಲಿನಿ ಒಂದೊಂದೇ ಚಕ್ರಗಳನ್ನ ಸಾಧನೆಗಳ ಮೂಲಕ ಅದನ್ನ ಚಕ್ರಗಳನ್ನ ದಾಟಿ ಆ ಗ್ರಂಥಿಗಳನ್ನ ವಿಭಜಿಸಿ ಆಸಕ್ತಿಯಿಂದ ಆ ಪರಮಾತ್ಮನನ್ನ ಕಾಣೋದಕ್ಕೆ ಮುಂದೆ ಸಾಕ್ತಾಳೆ ಅಂತ ಇದೆ. ಆದ್ರೆ ಮಹಾ ಆಸಕ್ತಿ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಯಾವುದೇ ಒಂದು ಕೆಲಸನ ನಾವು ಮಾಡ್ಬೇಕಾದ್ರೂ ಅದನ್ನ ಪ್ರೀತಿಯಿಂದ ಇಷ್ಟದಿಂದ ಆ ಕೆಲಸನ ನಾವು ಮಾಡ್ತಾ ಹೋಗ್ತೀವಿ. ಆ ಅಂತ ಮಾಡೋ ಅಂತ ಕೆಲಸಕ್ಕೆ ಮಹಾ ಆಸಕ್ತಿಯಿಂದ ಯಾವುದೋ ಒಂದು ಕೆಲಸ ನಮಗ್ ಬಂದಿರುತ್ತೆ, ಆ ಕೆಲಸ ನಾವು ಮಾಡ್ಬೇಕು. ಅದನ್ನ ನಾವ್ ಹೇಗ್ ಮಾಡ್ತೀವಿ? ಮಹಾ ಇಷ್ಟದಿಂದ ಅದನ್ನ ಮಾಡ್ಲೇಬೇಕು ಅಂತ ಅಂದ್ಬಿಟ್ಟು ಅದನ್ನು ಪ್ರೀತಿಸಿ ಮಹಾ ಇಷ್ಟದಿಂದ ಮಾಡ್ತೀವಿ. ಅದಕ್ಕೆ ಮಹಾ ಆಸಕ್ತಿ ಅಂತ ಕರೀತಾರೆ. ಅಂತ ಅಂದ್ರೆ ಜೀವಿಯಾದವನು ಏನ್ ಮಾಡ್ತಾನೆ, ಆ ಜನನ ಮರಣಗಳ ಸಂಕೋಲೆಯಿಂದ ನಾನು ತಪ್ಪಿಸ್ಕೋಬೇಕು,
ಮತ್ತು ಆ ಬ್ರಹ್ಮ ಸಾಕ್ಷಾತ್ಕಾರವನ್ನ ಹೊಂದಬೇಕು ಅಂತ ಅಂದ್ಬಿಟ್ಟು ಅತ್ಯಂತ ಪ್ರೀತಿಯಿಂದ ತೀವ್ರವಾದ ಮೋಕ್ಷ ಇಚ್ಛೆಯಿಂದ ಅವನು ಧ್ಯಾನ ಮಾಡ್ತಾ 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 ಆ ಮೂಲಾಧಾರದಲ್ಲಿರುವ ಕುಂಡಲಿನಿನ ಎಬ್ಬಿಸಿ ಸಹಸ್ರಾರಕ್ಕೆ ಸೇರಿಸೋ ಅಂತ ತತ್ವ ಏನಿದೆಯೋ ಆ ತತ್ವಕ್ಕೆ ಮಹಾ ಆಸಕ್ತಿ ಅಂತ ಅಂದ್ಬಿಟ್ಟು ಕರೀತಾರೆ. ಈ ಲಲಿತಾ ತ್ರಿಪುರ ಸುಂದರಿನ ನಾವು 3 ರೂಪಗಳಲ್ಲಿ ಕಾಣ್ತಾ ಹೋಗ್ತೀವಿ. ಈ ಲಲಿತಾ ತ್ರಿಪುರ ಸುಂದರಿಯನ್ನ ನಾವು ನೋಡ್ಬೇಕು ಅಂತ ಅಂದಾಗ ಅದಕ್ಕೆ 3 ರೂಪಗಳಿದೆ. ಅದ್ ಯಾವ್ಯಾವ್ದು ಅಂತ ನೋಡೋಣ. ಮೊದಲನೇದಾಗಿ ಯಾವ ರೂಪನಪ್ಪ ನಮ್ಗೆ ಅಂತಂದ್ರೆ, ಈ ಪರಮೇಶ್ವರನ ಶಕ್ತಿಯಾಗಿ, ಆ ಪರಬ್ರಹ್ಮನ ಶಕ್ತಿಯಾಗಿ ಈ ಜಗತ್ತೆಲ್ಲ ಆ ಮಾತೆಯನ್ನೋಳು ವ್ಯಾಪಿಸಿದಾಳೆ. ಈ ಜಗತ್ತನ್ನೆಲ್ಲ ಹೆಂಗ್ ವ್ಯಾಪಿಸಿದಾಳೆ? ವಿಶ್ವರೂಪಿಣಿಯಾಗಿ, ಜ್ಞಾನ ರೂಪಿಣಿಯಾಗಿ ಎಲ್ಲ ಕಡೆನೂ ಈ ಮಾತೆ ಹರಡಿದಾಳೆ, ಹಬ್ಬಿದಾಳೆ. ಆ ಪರಮೇಶ್ವರನ ಶಕ್ತಿಯಾಗಿ ಎಲ್ಲ ಕಡೆ ಇದ್ದಾಳೆ. ಅಂತ ಒಂದು ರೂಪನ ನಾವ್ ಏನಂತ ಕರಿತೀವಪ್ಪ ಅಂದ್ರೆ, ಅದನ್ನ ಅತ್ಯುಂಡ ರೂಪ ಅಂತ ಅಂದ್ಬಿಟ್ಟು ಕರಿತೀವಿ. ಆ ಪರಮೇಶ್ವರನ ಶಕ್ತಿಯಾದಂತ ಆ ಮಾತೆ ಈ ಜಗತ್ತಿನ ಎಲ್ಲ ಕಡೆಗೂ ಹರಡಿದಾಳೆ. ಅದನ್ನ ನಾವು ಅತ್ಯುಂಡ ರೂಪ ಅಂತ ಕರಿತೀವಿ. ಆದ್ರೆ ಆ ರೂಪನ ನಾವು ಈ ಇಂದ್ರಿಯಗಳ ಮೂಲಕ ನೋಡೋದಕ್ಕಾಗಲ್ಲ, ಅದು ಕಾಣಲ್ಲ ನಮ್ಗೆ. ಆ ಶಕ್ತಿ ಅನ್ನೋದು ಹಬ್ಬಿರುತ್ತೆ, ಅದನ್ನ ನಾವು ಅತ್ಯುಂಡ ರೂಪ ಅಂತ ಕರಿತೀವಿ. ಇದು ಒಂದು ರೂಪ. ಎರಡನೇ ರೂಪ ಅಂತಂದ್ರೆ ಯಾವ್ದಪ್ಪ ಅಂತಂದ್ರೆ, ನಾವೀಗ ಆ ಮಾತೆನ ನೋಡ್ಬೇಕು ಅಂದಾಗ ನಾವೇನ್ ಮಾಡ್ತೀವಿ? ಪಾರ್ವತಿ ಹೆಸರಿನಲ್ಲಿ, ಕುಂಡಲಿನಿ ಹೆಸರಿನಲ್ಲಿ, ಶಾಂಭವಿ ಹೆಸರಿನಲ್ಲಿ, ಉಮಾ ಹೆಸರಿನಲ್ಲಿ, ಲಲಿತೆ ಹೆಸರಿನಲ್ಲಿ, ಹೀಗೆ ನಾವು ವಿಗ್ರಹನೋ ಫೋಟೋನೋ ಇಟ್ಕೊಂಡು ನಾವು ಪೂಜೆ ಮಾಡ್ತಾ ಹೋಗ್ತೀವಿ. ನಾಮರೂಪದ ಮೂಲಕ ಈ ಹೊರಗಿನ ಪ್ರಪಂಚದಲ್ಲಿ ಆ ಮಾತನ್ನ ನಾವು ಧ್ಯಾನ ಮಾಡ್ತಾ ಹೋಗ್ತೀವಿ. ಉಮಾ ಅಂತ ಕರಿತೀವಿ ಒಂದ್ಸಲ, ಗೌರಿ ಅಂತ ಕರಿತೀವಿ, ಪಾರ್ವತಿ ಅಂತ ಕರಿತೀವಿ, ಲಲಿತೆ ಅಂತ ಕರಿತೀವಿ. ಈ ನಾಮಗಳ ಮೂಲಕ ನಾವು ಯಾವಾಗ ಉಪಾಸನೆ ಮಾಡ್ತಾ ಹೋಗ್ತೀವೋ ಇದನ್ನ ನಾವು ಆದಿದೈವ ರೂಪ ಅಂತ ಕರಿತೀವಿ. ಅಲ್ಲಿ ಅತ್ಯುಂಡ ರೂಪ ಆಯ್ತು, ಇಲ್ಲಿ ಆದಿದೈವ ರೂಪ ಅಂತ ಅಂದ್ಬಿಟ್ಟು ಈ ನಾಮಗಳ ಮುಖಾಂತರ ಆ ಮಾತೆನ ನಾವು ಧ್ಯಾನ ಮಾಡೋದಕ್ಕೆ, ಉಪಾಸನೆ ಮಾಡೋದಕ್ಕೆ ಆದಿದೈವ ರೂಪ ಅಂತ ಕರಿತೀವಿ. ಎರಡನೇದಾಯ್ತು. ಈಗ ಮೂರನೇದು ಯಾವ್ದಪ್ಪ ಅಂತ ಅಂದ್ರೆ, ನಾವೀಗ ಹಿಂದಿನ ನಾಮಗಳಿಂದ ತಿಳಿತಾ ಬಂದ್ವಿ, ಕುಂಡಲಿನಿ ರೂಪ ಅಂತ ತಿಳಿತಾ ಬಂದ್ವಲ್ವಾ. ಅದು ಎಲ್ಲಿದೆ? ನಮ್ಮ ದೇಹದಲ್ಲೇ ಇದೆ. ಅದನ್ನ ಕುಂಡಲಿನಿ ರೂಪ ಅಂತ ಅಂದ್ಬಿಟ್ಟು ಕರಿತೀವಿ. ಹೇಗೆ ಇದು ಅಂತ ಅಂದ, ಈ ಬ್ರಹ್ಮಾಂಡದಲ್ಲಿ ಜೀವಿ ಸೃಷ್ಟಿ ಆಗ್ತಾನೆ, ಈ ಬ್ರಹ್ಮಾಂಡಕ್ಕೆ ಬರ್ತಾನೆ ಜೀವಿಯಾಗಿ. ಈ ಬ್ರಹ್ಮಾಂಡಕ್ಕೆ ಬಂದಾಗ ಅವನೇನಾಗ್ತಾನೆ? ಅವನು ಈ ದೇಹದ ಮೂಲಕ, ಏನು ಈ ದೇಹ ಇದೆಯೋ ಇದ್ರ ಮೂಲಕ ಅವನು ಈ ಜಗತ್ತಿನಲ್ಲಿ ವ್ಯಾಪಾರ ನಡೆಸ್ಬೇಕಾಗತ್ತೆ. ಈ ದೇಹದ ಮುಖಾಂತರನೇ ಅವನು ಈ ಪ್ರಪಂಚದಲ್ಲಿ ತನ್ನ ವ್ಯಾಪಾರನ ನಡೆಸ್ಬೇಕಾಗತ್ತೆ. ಬರೀ ಸೃಷ್ಟಿ ಒಳಗೆ ದೇಹ ಬಂತು, ಆ ಬರೀ ದೇಹದ ಮೂಲಕನೇ ಏನು ಮಾಡಕ್ಕಾಗಲ್ಲ. ಆ ದೇಹಕ್ಕೆ ಚೈತನ್ಯ ಅನ್ನೋದು ಹೊಂದ್ಬೇಕಾಗತ್ತೆ. ಆ ಚೈತನ್ಯ ಇದ್ರೇನೆ ಇವನು, ಆ ದೇಹದಲ್ಲಿ ಚೈತನ್ಯ ಅನ್ನೋದು ಇದ್ರೇನೆ ಇವನು ಇಲ್ಲಿ ವ್ಯಾಪಾರ ಮಾಡೋದಕ್ಕಾಗದು, ಈ ಪ್ರಪಂಚದಲ್ಲಿ ಅವನ ಜೀವನನ ನಡೆಸೋದಕ್ಕಾಗತ್ತೆ. ಆ ಚೈತನ್ಯ ಅನ್ನೋದು ಯಾವ್ದಿದ್ಯೋ ಅದೇ ಇಲ್ಲಿ ಕುಂಡಲಿನಿ ರೂಪದಲ್ಲಿ ಆ ಮಾತೆ ಇವನ ದೇಹದಲ್ಲಿ ಸೇರ್ಕೊಂಡು ಆ ಚೈತನ್ಯ ರೂಪಳಾಗಿ ಈ ಶರೀರವನ್ನ ನಡೆಸ್ತಾ ಇದ್ದಾಳೆ ಅಂತ ಹೇಳ್ತಾರೆ. ಅದಕ್ಕೆ ಈಕೆನ ಕುಂಡಲಿನಿ ಅಂತ ಅಂದ್ಬಿಟ್ಟು ಕರೀತಾರೆ. ಈ ಕುಂಡಲಿನಿ ಅನ್ನೋಳು ಹೇಗಿದ್ದಾಳೆ ಅಂತ ಅಂದ್ರೆ, ಅತಿ ಸೂಕ್ಷ್ಮಳು, ತುಂಬಾ ಸೂಕ್ಷ್ಮ ಆಗಿದ್ದಾಳಂತೆ. ಹೇಗೆ ಸೂಕ್ಷ್ಮಳು ಅನ್ನೋದಕ್ಕೆ ಒಂದು ಉದಾಹರಣೆ ಅಂದ್ರೆ, ಈ ಕಮಲದ ಹೂವು ನೀವೆಲ್ಲ ನೋಡಿದಿರಲ್ವಾ. ಈ ಕಮಲದ ಹೂವಿನ ದಂಟಿನಲ್ಲಿ ಒಂದು ತಂತು ಇರುತ್ತಂತೆ. ಆ ತಂತು ಅನ್ನೋದು ತುಂಬಾ ಸೂಕ್ಷ್ಮವಾಗಿರುತ್ತಂತೆ. ಅಂತ ಸೂಕ್ಷ್ಮತೆಯನ್ನ ಈ ಮಾತೆ ಹೊಂದಿರ್ತಾಳೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಮತ್ತೆ ಮಿಂಚಿನೋಪಾದಿಯಲ್ಲಿ ಅಷ್ಟೊಂದು ಇದಾಗಿರ್ತಾಳೆ, ಪ್ರಕಾಶಮಾನವಾಗಿರ್ತಾಳೆ ಅಂತ ಅನ್ಬಿಟ್ಟು ಕೂಡ ಹೇಳ್ತಾರೆ ಈ ಮಾತೇನು. ಮಿಂಚಿನೋಪಾದಿಯಲ್ಲಿ ಅಂತ ಅಂದ್ರೆ, ಈಗ ಮಳೆ ಬಂದಾಗ ನಾವೇ ನೋಡ್ತೀವಿ ಮಿಂಚನ್ನ ಸಡನ್ ಆಗಿ ಮಿಂಚು ಬರುತ್ತೆ,
ತಕ್ಷಣ ಅದು ಒಂದು ಸೆಕೆಂಡ್ ಅಲ್ಲಿ ಅದು ಮಾಯ ಆಗೋಗುತ್ತೆ. ಅಂದ್ರೆ ಅದು ಎಷ್ಟೊಂದು ಬೆಳಕು ಮತ್ತು ಪ್ರಕಾಶತೆ ಮತ್ತು ಶಕ್ತಿಯನ್ನು ಹೊಂದಿರುತ್ತೋ ಆ ಮಿಂಚು, ಅಷ್ಟೇ ಶಕ್ತಿಯನ್ನ ಈ ಮಾತೆ ಹೊಂದಿರ್ತಾಳೆ ಅಂತ ಅಂದ್ಬಿಟ್ಟು ಆ ಮಿಂಚಿಗೆ ಈ ಮಾತನ್ನ ಹೋಲಿಸಿದ್ದಾರೆ. ಅಷ್ಟೊಂದು ಶಕ್ತಿ ಸ್ವರೂಪಳು ಅಂತ ಅಂದ್ಬಿಟ್ಟು ಈ ಮಾತನ್ನ ಹೋಲಿಸಿದ್ದಾರೆ. ಈ ರೀತಿ ನಾವು 3 ರೀತಿಯಲ್ಲಿ ಈ ಮಾತನ್ನ ನಾವು ಗ್ರಹಿಸ್ತಾ ಹೋಗ್ತೀವಿ ಈ ಜಗತ್ತಿನಲ್ಲಿ. ಮತ್ತೆ ಈ ಪ್ರಾಪಂಚಿಕ ಭೋಗಗಳನ್ನೇ ಸತ್ಯ ಅಂತ ಅನ್ಬಿಟ್ಟು ತಿಳ್ಕೊಂಡ್ಬಿಟ್ಟು ಜೀವಿ ಏನ್ ಮಾಡ್ತಾನೆ, ಅದರಲ್ಲೇ ಒಂದು ತನ್ನ ಜೀವನವನ್ನ ಕಳೀತಾ ಹೋಗ್ತಾನೆ. ಇಂಥ ಜೀವಿಗೆ ಮಾತೆ ಏನ್ ಮಾಡ್ತಾಳೆ, ಮೋಕ್ಷದಾಯಕಳಾಗಿ ಕುಂಡಲಿನಿ ರೂಪದಲ್ಲಿ ಬಂದು, ಇದು ನಿಜವಾಗಲೂ ನೀನು ಏನ್ ಅನ್ಕೊಂಡಿದ್ಯಾ, ಈ ಜಗತ್ತು ಅನ್ನೋದು ಸತ್ಯ, ನಾನು ಅನ್ನೋದು ಸತ್ಯ ಅಂತ ಏನ್ ನೀನು ಅನ್ಕೊಂಡಿದ್ಯಾ, ಅದನ್ನೆಲ್ಲ ಇದು ಮಾಡಿ ಅವನಿಗೆ ಆ ಭ್ರಮೆಯಿಂದ ಬಂಧನದಿಂದ ಬಿಡಿಸಿ ಆ ಬ್ರಹ್ಮ ಗ್ರಂಥಿನ ಛೇದಿಸ್ತಾ ಹೋಗ್ತಾಳೆ. ಯಾವಾಗ ಕುಂಡಲಿನಿ ಅನ್ನೋದು ಮೇಲಕ್ಕೆ ಹತ್ತುತ್ತಾ ಹೋಗುತ್ತೋ, ಆ ಚಕ್ರಗಳನ್ನ ದಾಟ್ಕೊಂಡು ಆ ಗ್ರಂಥಿಗಳನ್ನ ಛೇದಿಸ್ತಾ ಹೋಗ್ತಾಳೋ, ಅವಾಗ ಆ ಛೇದನದ ಮೂಲಕ ಈ ಜೀವಿಗೆ ಒಂದೊಂದನ್ನೇ ಅರ್ಥ ಮಾಡಿಸ್ತಾ ಹೋಗ್ತಾಳೆ ಆ ತಾಯಿ. ಈ ಮೊದಲನೇ ಗ್ರಂಥಿಯಲ್ಲಿ ಈ ಬ್ರಹ್ಮ ಗ್ರಂಥಿಯನ್ನ ಛೇದಿಸಿದಾಗ ಏನಾಗತ್ತೆ, ಅವನಿಗೆ ಈ ವಿಶ್ವತ್ವವೆನಿಸುವ ಈ ಬಹಿರ್ವ್ಯಾಪಾರ ಏನಿದೆ ಈ ಪ್ರಪಂಚದಲ್ಲಿ, ಈ ವಿಶ್ವತ್ವ ಇದ್ರಲ್ಲಿ ನಾನು ಏನು ನಡೀತಾ ಇದ್ದೀನಿ ಅನ್ನೋ ಒಂದು ಇದ್ರಲ್ಲಿ ಸಿಕ್ಕಾಕೊಂಡಿರ್ತಾನೋ, ಈ ಜಗತ್ತು ಸತ್ಯ ಅಂತ ಅನ್ಬಿಟ್ಟು ತಿಳ್ಕೊಂಡು ಆ ಭ್ರಮೆಲೆ ಅವನ್ ಸಿಕ್ಕಾಕೊಂಡಿರ್ತಾನೋ ಅವನಿಗೆ ಅರಿವನ್ನ ಮೂಡಿಸ್ತಾಳೆ. ಯಾವಾಗ ಈ ಬ್ರಹ್ಮಗ್ರಂಥಿ ವಿಭೇದನೆಯಿಂದ ಅವನಿಗೆ ಅರಿವು ಅನ್ನೋದು ಮೂಡುತ್ತೆ. ಈ ಜಗತ್ತು ಅನ್ನೋದು ಮಿಥ್ಯ, ಈ ದೇಹ ನಾನಲ್ಲ ಅನ್ನೋ ಅರಿವನ್ನ ಈ ಬ್ರಹ್ಮಗ್ರಂಥಿಯ ಛೇದನದಿಂದ ಅವನಿಗೆ ಉಂಟು ಮಾಡ್ತಾಳೆ. ಇದನ್ನ ತಿಳ್ಕೊಂಡಂತ ಸಾಧಕ ಈ ಬ್ರಹ್ಮಗ್ರಂಥಿಯ ಛೇದನದಿಂದ ಅವನಿಗೆ ಅರಿವಾಗುತ್ತೆ, ಓ ಈ ಜಗತ್ ಸತ್ಯ ಅಲ್ಲ, ನಾನು ಅನ್ನೋದು ನಾನಲ್ಲ, ಈ ನಾನು ಅಂತ ನಾನು ಏನ್ ಹೇಳ್ಕೊಂತ ಇದ್ದೀನೋ ಇದು ನಾನಲ್ಲ ಅನ್ನೋ ಅರಿವು ಉಂಟಾದಾಗ ಏನ್ ಮಾಡ್ತಾನೆ ಆ ಸಾಧಕ ಮುಂದೆ ಮುಂದೆ ಸಾಕ್ತಾ ಹೋಗ್ತಾನೆ, ಇನ್ನೂ ಮುಂದಕ್ಕೆ ಸಾಕ್ತಾ ಹೋಗ್ತಾನೆ. ಅಲ್ಲಿಂದ ಆ ಮೂಲಾಧಾರದಿಂದ ಅವನೇನ್ ಮಾಡ್ತಾನೆ, ಮಣಿಪೂರದ ಅಂತ್ಯಕ್ಕೆ ಬರ್ತಾನೆ ಸಾಧಕ. ಆ ಕುಂಡಲಿನ ಎಬ್ಬಿಸ್ಕೊಂಡು ಮೂಲಾಧಾರದಿಂದ ಮಣಿಪೂರದ ಅಂತ್ಯಕ್ಕೆ ಬಂದಾಗ ಅಲ್ಲೇನಾಗತ್ತೆ, ವಿಷ್ಣು ಗ್ರಂಥಿಯ ಭೇದನ ಅನ್ನೋದು ಆಗತ್ತೆ. ಆ ವಿಷ್ಣು ಗ್ರಂಥಿಯ ಭೇದನ ಆದಾಗ ಏನಾಗತ್ತೆ, ಅವನ್ಗೆ ಸವಿಕಲ್ಪ ಸಮಾಧಿಯ ಉಪಸಂಹಾರ ಮಾಡ್ಕೊಳ್ತಾನ. ಅಲ್ಲಿ ಬಂದಾಗ ಅಲ್ಲಿ ಆ ಸಮಾಧಿಯನ್ನ ಉಪಸಂಹಾರ ಮಾಡ್ಕೊಂಡು ಆ ಸಮಾಧಿಯ ಅಭ್ಯಾಸನ್ನ ಇನ್ನೂ ಬಲಗೊಳಿಸ್ಕೊಂಡು ಇನ್ನೂ ಜಾಸ್ತಿ ಮಾಡ್ಕೊಂಡು ಜಾಗೃತನಾಗಿ ಕುಂಡಲಿನಿ ಏನ್ ಮಾಡ್ತಾನೆ, ಆಜ್ಞಾ ಚಕ್ರಕ್ಕೆ ಬರ್ತಾನೆ. ಆಜ್ಞಾ ಚಕ್ರ ಅನ್ನೋದು ಎಲ್ಲಿದೆ, ಈ ಭ್ರೂಮಧ್ಯದ ಮಧ್ಯ ಇರೋ ಆಜ್ಞಾ ಚಕ್ರಕ್ಕೆ ಬರ್ತಾನೆ. ಅಲ್ಲಿಗೆ ಬಂದಾಗ ಏನಾಗತ್ತೆ, ಈ ರುದ್ರಗ್ರಂಥಿ ಅನ್ನೋ ಒಂದು ಗ್ರಂಥಿಯನ್ನ ಅಲ್ಲಿ ಕುಂಡಲಿನಿ ಭೇದಿಸ್ತಾಳೆ. ಆ ಭೇದನೆ ಮಾಡಿದಾಗ ಇವನ ಸಾಧಕನ ಏನು ಅಹಂಕಾರ ಇರುತ್ತೋ ಎಲ್ಲ ಅಹಂಕಾರಗಳು ಪರಿಹಾರವಾಗಿ ಅವನೇನಾಗ್ತಾನೆ, ಅಲ್ಲಿ ಶುದ್ಧ ಆಗ್ತಾನೆ. ಅವನು ಶುದ್ಧ ನಾನು ಅನ್ನೋ ಒಬ್ಬ ವ್ಯಕ್ತಿ ಆಗ್ತಾನೆ. ಅಂತಂದ್ರೆ ಅಲ್ಲಿಗೆ ಬರೋ ಹೊತ್ತಿಗೆ ಏನಾಗುತ್ತೆ, ಅವನಿಗೆ ನಾನಲ್ಲ, ಈ ನಾನ್ ದೇಹ, ಈ ಜಗತ್ತು ಸತ್ಯ ಅಂತ ನಂಬಿದ್ನೋ ಇದ್ಯಾವುದು ನಿಜವಾದ್ದಲ್ಲ, ಇದೆಲ್ಲ ಅಸತ್ಯ, ನಾನಲ್ಲ ಅನ್ನೋ ಒಂದು ಜ್ಞಾನ ಅವನಿಗೆ ಉಂಟಾಗಿ ಅವನೇನ್ ಮಾಡ್ತಾನೆ, ಸಾಕ್ಷಾತ್ಕಾರ ಕಡೆಗೆ ಹೊರಡ್ತಾನೆ. ಬ್ರಹ್ಮ ಸಾಕ್ಷಾತ್ಕಾರದ ಕಡೆಗೆ ಹೊರಟು ಅಲ್ಲಿ ಅವನು ಜನನ ಮರಣ ರಹಿತವಾದಂತ ಅಮೃತ ತತ್ವದಲ್ಲಿ ಅವನು ಬೀಳ್ತಾನೆ. ಆ ಸಹಸ್ರಾರಕ್ಕೆ ಹೋದಾಗ ಅಮೃತ ತತ್ವದಲ್ಲಿ ಆ ಸಾಧಕ ಬೀಳ್ತಾನೆ ಅಂತ ಅಂದ್ಬಿಟ್ಟು ಹೇಳಿದೆ. ಈ ತಟಿಲ್ಲತಾ ಸಮರುಚಿ ಷಟ್ ಚಕ್ರೋಪರಿ ಸಂಸ್ಥಿತ ಅನ್ನೋದಕ್ಕೆ ಇದು ಅರ್ಥ ಆಗಿತ್ತು. ಇವಾಗ 41ನೇ ನಾಮ ನೋಡೋಣ. ಭವಾನಿ ಭಾವನಾಗಮ್ಯ ಭವಾರಣ್ಯ ಕುಟಾರಿಕ ಭದ್ರಪ್ರಿಯ ಭದ್ರಮೂರ್ತಿ ಭಕ್ತ ಸೌಭಾಗ್ಯದಾಯಿನಿ ಅಂತ ಅಂದ್ಬಿಟ್ಟು ಇದೆ ಈ ನಾಮ.
ಈ ನಾಮದಲ್ಲಿ ಇರೋಂತ ಅಂತ 20 ನಾಮಗಳೇನಿದೆ, ಈ ಭವಾನಿ ನಾಮದಿಂದ ಮುಂದಕ್ಕೆ ಬರೋ ಅಂತ 20 ನಾಮಗಳ ಏನಿದೆ ಅದನ್ನ ಶಾಂಭವಿ ವಿದ್ಯೆಗೆ ಸೇರಿದಂತ ನಾಮಗಳು ಅಂತ ಅನ್ಬಿಟ್ಟು ಕರೀತಾರೆ. ಈ ನಾಮಕ್ಕೆ ಏನು ಶಾಂಭವಿ ವಿದ್ಯೆ ಅಂತ ಹೇಳ್ತೀವೋ, ಈ ವಿದ್ಯೆಗೆ ಅಧಿಪತಿ ಯಾರಪ್ಪ ಅಂತಂದ್ರೆ ಈ ಭವಾನಿನೇ ಆ ಶಾಂಭವಿ ವಿದ್ಯೆಗೆ ಅಧಿಪತಿ ಆಗಿರ್ತಾಳೆ. ಒಂದ್ಸಲ ನಾವು ಈ ಭವಾನಿ ಅನ್ನೋ ದೇವತೆನ ನಾವು ಒಲಿಸ್ಕೊಂಡ್ರೆ ನಮ್ಗೆ ಎಂತ ಶಕ್ತಿ ಬರುತ್ತಪ್ಪ ಅಂತಂದ್ರೆ, ಆ ಭವಾನಿ ಅನ್ನೋ ಶಕ್ತಿ ಅದನ್ನ ಸ್ಮರಿಸಿದ್ರೆ ಸಾಕು, ನಮ್ಗೆ ಆನೆ ಬಲ ಎಷ್ಟಿರುತ್ತೋ ಅಂತ ಬಲನ ನಾವು ಹೊಂದುತ್ತೀವಿ. ಅಷ್ಟು ಶಕ್ತಿಯನ್ನ ಆ ಭವಾನಿ ಅನ್ನೋ ದೇವತೆ ನಮಗ್ ಕೊಡ್ತಾಳೆ. ಆ ಭವಾನಿನ ನಾವು ಉಪಾಸನೆ ಮಾಡಿದಾಗ ಅಂತ ಶಕ್ತಿಯನ್ನ ನಾವು ಹೊಂದುತ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈ 9 ಅಂತ ನಾವೇನ್ ಹೇಳ್ತೀವಿ, ನಂಬರ್ 9 ಅಂತ ಹೇಳ್ತೀವಿ. ಆ 9 ಅನ್ನೋದನ್ನ ಏನಂತೀವಿ ನಾವು, ನವತ್ವ ಅಂತ ಕರಿತೀವಿ. ಈ 9 ಅನ್ನೋ ನಂಬರ್ನ ನಾವೇನಂತೀವಿ, ನವತ್ವ ಅಂತ ಕರಿತೀವಿ. ಈ ನಿತ್ಯ ನೂತನವಾದ ನವ ಸಂಖ್ಯೆ, ಈ ನವತ್ವ ಅಂತ ನಾವ್ ಯಾಕೆ ಕರಿತೀವಿ ಅಂತಂದ್ರೆ ಇದು ಪೂರ್ಣತ್ವವನ್ನ ಹೊಂದಿರುತ್ತಂತೆ. ಈ ನವತ್ವ ಅನ್ನೋದು ಪೂರ್ಣತೆಯನ್ನ ಹೊಂದಿರೋದ್ರಿಂದ ಇದನ್ನ ನಿತ್ಯ ನೂತನವಾದ ನವಸಂಖ್ಯೆ, ನವತ್ವ ಅಂತ ಅಂದ್ಬಿಟ್ಟು ಕರಿತೀವಿ. ಇದು ಪೂರ್ಣತೆಯನ್ನ ಹೊಂದಿರುತ್ತೆ. ಅದಕ್ಕೋಸ್ಕರ ಏನ್ ಮಾಡಿದ್ದಾರೆ, ಈ ಪೂರ್ಣತ್ವವನ್ನ ಹೊಂದಿರೋದ್ರಿಂದ ಇದು ಶಿವ ಮತ್ತು ಭವಾನಿ ಅನ್ನೋ ನಾಮಗಳು ಈ ನವತ್ವವನ್ನ ತಿಳಿಸ್ತಾ ಇದೆಯಂತೆ. ಈ ನವತ್ವ ಹೇಗೆ ನಮಗ್ ತಿಳಿತಾ ಇದೆ ಅಂತಂದ್ರೆ, ಶಿವ ಮತ್ತು ಭವಾನಿ ಈ 2 ನಾಮಗಳಿಂದ ಈ ಪೂರ್ಣತ್ವ ಅನ್ನೋದು ನಮಗ್ ಗೊತ್ತಾಗತ್ತೆ, ಈ ನವತ್ವ ಅನ್ನೋದು ನಮ್ಗೆ ತಿಳಿದ್ ಬರುತ್ತೆ ಅಂತ ಹೇಳ್ತಾರೆ. ಈ ಭಾವನೆ ಮೂಲಕ ನಾವೀಗ ಮಾತೆನ ನಾವು ಧ್ಯಾನ ಮಾಡ್ಬೇಕು, ಉಪಾಸಿಸ್ಬೇಕು ಅಂತಂದಾಗ ನಾವ್ ಯಾವುದರ ಮೂಲಕ ಆಕೆನ ಉಪಾಸನೆ ಮಾಡ್ತೀವಪ್ಪ ಅಂತಂದ್ರೆ, ಭಾವನೆಯ ಮೂಲಕ ಮಾತೆಯನ್ನು ತಿಳಿಯಪಡಿಸೋದ್ರಿಂದ ನಾವು ಉಪಾಸನೆ ಭಾವನೆ ಮೂಲಕ ಉಪಾಸನೆ ಮಾಡ್ತೀವಿ. ಆ ಭಾವನೆ ಮೂಲಕ ಉಪಾಸನೆ ಮಾಡಿದಾಗ ಆ ಮಾತೆ ನಮ್ಗೆ ತಿಳಿದು ಬರ್ತಾಳೆ. ಅದಕ್ಕೆ ಆ ಮಾತೆಯನ್ನ ತಿಳಿಸೋ ಅಂತ ಒಂದು ಇದಕ್ಕೆ ನಾವು ಭವಾನಿ ಅಂತ ಕರಿತೀವಿ. ಆ ಭಾವನೆ ಮೂಲಕ ನಾವು ಉಪಾಸನೆ ಮಾಡಿದಾಗ ಅದರಿಂದ ಮಾತೆಯ ಒಂದು ಜ್ಞಾನ ಅನ್ನೋದು ನಮ್ಗೆ ತಿಳಿದು ಬರುತ್ತೆ. ಆ ತಿಳಿದು ಬರ್ತಕ್ಕಂಥ ಜ್ಞಾನವನ್ನ ನಾವೇನಂತ ಕರಿತೀವಿ, ಭವಾನಿ ಅಂತ ಅಂದ್ಬಿಟ್ಟು ಕರಿತೀವಿ. ನಾವೀಗ ಮಾತನ್ನ ತಿಳಿಬೇಕು ಅಂತಂದಾಗ, ಮಾತನ್ನ ನಾವು ಧ್ಯಾನ ಮಾಡ್ಬೇಕು, ಉಪಾಸನೆ ಮಾಡ್ಬೇಕು ಅಂತ ಅಂದಾಗ ನಾವೇನ್ ಮಾಡ್ತೀವಿ, ಮುಖ್ಯವಾಗಿ ಜಪ ಮಾಡ್ತೀವಿ. ಆ ರೀತಿ ನಾವು ಜಪ ಮಾಡುವಾಗ ನಾವು 2 ರೀತಿಯ ಭಾವನೆಗಳನ್ನ ಮಾಡ್ತಾ ಹೋಗ್ತೀವಿ. ಯಾವುದು ಅಂತಂದ್ರೆ, ಯಾವುದೇ ಒಂದು ವಿಚಾರನ ತೆಕ್ಕೊಂಡಾಗ, ನಾವು ಯಾವುದೇ ಒಂದು ವಿಚಾರದ ಬಗ್ಗೆ, ಆ ಮಾತೆ ಬಗ್ಗೆ ನಾವು ಧ್ಯಾನ ಮಾಡ್ಬೇಕು, ಆಕೆನ ನಾವು ಒಲಿಸ್ಕೋಬೇಕು ಅಂತ ಅಂದಾಗ ನಾವೇನ್ ಮಾಡ್ಬೇಕು, ಈ ಮನಸ್ಸನ್ನ ಸ್ಥಿರವಾಗಿ ಇಟ್ಕೋಬೇಕು. ಆ ಸ್ಥಿರವಾಗಿ ಇಟ್ಟಾಗ ಏನಾಗತ್ತೆ, ಈ ಮನಸ್ಸು ಅನ್ನೋದು ತುಂಬಾ ಚಂಚಲ, ಎಲ್ಲೆಲ್ಲೋ ಓಡ್ತಾ ಇರುತ್ತೆ. ನಾವು ಈಗ ಆ ಮಾತನ್ನ ಧ್ಯಾನ ಮಾಡ್ಬೇಕು ಅಂತ ಕೂತ್ಕೊಂಡಾಗ ನಮ್ ಮನಸ್ಸು ಎಲ್ಲೆಲ್ಲೋ ಹೋಗ್ತಿರುತ್ತೆ. ಅಯ್ಯೋ, ಅಲ್ಲಿ ಏನೋ ಮಾಡ್ಬೇಕಾಗಿತ್ತು, ಇಲ್ಲೇನೋ ಮಾಡ್ಬೇಕಾಗಿತ್ತು ಅನ್ನೋ ಒಂದು ಕಡೆ ಮನಸ್ಸು ಹರಿದಾಡ್ತಾ ಇರುತ್ತೆ. ಆದ್ರೆ ಆ ಮನಸ್ಸನ್ನ ಸ್ಥಿರವಾಗಿ ನಿಲ್ಲಿಸಿ, ಒಂದೇ ಕಡೆ ನಿಲ್ಲಿಸಿ, ಆ ಮಾತೆಯ ಕಡೆನೆ ಒಂದೇ ವಿಚಾರದ ಬಗ್ಗೆ ನಾವು ಆ ಮನಸ್ಸನ್ನ ನಿಲ್ಲಿಸಿ ಭಾವನೆ ಮೂಲಕ ಆ ಮಾತೆನ ಆರಾಧಿಸೋದಕ್ಕೆ ನಾವೇನಂತೀವಿ, ಭಾವನಾ ಉಪಾಸನೆ ಅಂತ ಕರಿತೀವಿ. ಈ ಭಾವನಾ ಉಪಾಸನೆ ಹೇಗಿರ್ಬೇಕಪ್ಪ ಅಂದ್ರೆ ಶಾಸ್ತ್ರಬದ್ಧವಾಗಿರ್ಬೇಕು. ಇದೇ ರೀತಿ ನಾವು ಮಂತ್ರದ ಮೂಲಕ ನಾವು ಜಪ ಮಾಡುವಾಗ ಕೂಡ 2 ರೀತಿಯ ಭಾವನೆಗಳನ್ನ ನಾವು ಕಾಣ್ತಾ ಹೋಗ್ತೀವಿ. ಮಂತ್ರದ ಮುಖಾಂತರ ಆ ಮಾತನ್ನ ಭಾವನೆ ಮೂಲಕ ನಾವು ಜಪ ಮಾಡ್ತೀವಿ. ಅದು ಕೂಡ 2 ರೀತಿ ಇರುತ್ತೆ. ಅದು ಯಾವ್ದಪ್ಪ ಅಂದ್ರೆ ಶಬ್ದ ಭಾವನೆ ಮತ್ತು ಅರ್ಥ ಭಾವನೆ ಅಂತ ಅಂದ್ಬಿಟ್ಟು 2 ರೀತಿಯ ಭಾವನೆಗಳ ಮೂಲಕ, ಮಂತ್ರದ ಮೂಲಕ ನಾವು ಆ ಮಾತನ್ನ ಉಪಾಸನೆ ಮಾಡ್ತೀವಿ. ಇದಾದ ನಂತರ ಉಪಾಸನೆಯಲ್ಲಿ ನಾವು 3 ವಿಧಗಳನ್ನ ಕಾಣ್ತಾ ಹೋಗ್ತೀವಿ. ಅದಂದ್ರೆ ಯಾವ್ಯಾವ್ದು ಅಂತಂದ್ರೆ ಅಕ್ಷರ ಭಾವನೆ, ಬ್ರಾಹ್ಮಿ ಭಾವನೆ ಮತ್ತು ಮಹೇಶ್ವರ ಭಾವನೆ
ಅಂತ ಅಂದ್ಬಿಟ್ಟು 3 ಭಾವನೆಗಳ ಮೂಲಕ ನಾವು ಆ ಮಾತನ್ನ ಆರಾಧಿಸ್ತಾ ಹೋಗ್ತೀವಿ. ಈಗ ಮೊದಲಿಗೆ ಬ್ರಾಹ್ಮಿ ಭಾವನೆ ಅಂತಂದ್ರೆ ಏನು ಅಂತ ಅಂದಾಗ ನಾವು ಮಾತನ್ನ ಆರಾಧಿಸ್ಬೇಕು. ಹೇಗೆ ಆರಾಧಿಸ್ತೀವಿ ನಾವು? ಜಪ, ತಪ, ಧ್ಯಾನ ಮತ್ತು ಪೂಜೆ ಇವುಗಳ ಮೂಲಕ ನಾವು ಆರಾಧಿಸ್ತಾ ಹೋಗ್ಬೇಕು. ಆಗ ಆರಾಧಿಸಕ್ಕೆ ನಾವು ಕೂತ್ಕೊಂಡಾಗ, ನಾವು ಆ ಮಾತನ್ನ ಆರಾಧಿಸ್ಬೇಕು ಅಂತ ಕೂತ್ಕೊಂಡಾಗ ಏನಾಗುತ್ತೆ, ನಮ್ಮ ಮನಸ್ಸು ಚಂಚಲ ಅಲ್ಲಿ ಇಲ್ಲಿ ಹೋಗ್ತಾ ಇರುತ್ತೆ. ಅದಕ್ಕೆ ನಾವು ಆ ಚಂಚಲತೆಯನ್ನ ದೃಢಪಡಿಸಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಏನೋ ಒಂದು ಸಾಧನವನ್ನ ನಾವು ಉಪಯೋಗಿಸ್ಲೇಬೇಕಾಗತ್ತೆ. ಅವಾಗ ಏನಾಗುತ್ತೆ, ನಾವು ಒಂದು ವಿಗ್ರಹವನ್ನ, ಒಂದು ಫೋಟೋನೋ ನಮ್ಮ ಎದುರುಗಡೆ ಇಟ್ಕೊಂಡು ಅದನ್ನೇ ತದೇಕ ಚಿತ್ತವಾಗಿ ನೋಡ್ತಾ ನಮ್ಮ ಮನಸ್ಸನ್ನ ಆ ವಿಗ್ರಹದ ಮೇಲೆ ಅಥವಾ ಆ ಫೋಟೋದ ಮೇಲೆ ನಾವು ನಿರಂತರವಾಗಿ ನಮ್ಮ ಮನಸ್ಸನ್ನ ಆ ಕಡೆ ಇಡ್ತಾ ಹೋದಾಗ ಏನಾಗತ್ತೆ, ನಮ್ಮ ಮನಸ್ಸಿನ ಆಳಕ್ಕೆ ನಾವ್ ಏನ್ ಜಪ, ತಪ, ಧ್ಯಾನ ಮಾಡ್ತಾ ಇದ್ದೀವೋ, ಆ ಮಾತೆ ಬಗ್ಗೆ ಮಾಡ್ತಾ ಇದ್ದೀವೋ, ಅದೇನಾಗತ್ತೆ, ನಮ್ಮ ಮನಸ್ಸಿನ ಆಳಕ್ಕೆ ಇಳಿತಾ ಹೋಗುತ್ತೆ. ಆ ಆಳಕ್ಕೆ ಇಳಿದಾಗ ಏನಾಗತ್ತೆ, ಆ ಬ್ರಾಹ್ಮಿ ಭಾವನೆ ಅನ್ನೋದು ನಮಗ್ ಬರ್ತಾ ಹೋಗುತ್ತೆ. ಆ ದೇವರ ಬಗ್ಗೆ ನಮ್ಗೆ ಒಂದು ಭಾವನೆ ಅನ್ನೋದು ಹುಟ್ಕತಾ ಹೋಗುತ್ತೆ. ಅದಕ್ಕೆ ಇದನ್ನ ಬ್ರಾಹ್ಮಿ ಭಾವನೆ ಅಂತ ಕರೀತಾರೆ. ಯಾವ್ದಕ್ಕೆ? ನಾವು ವಿಗ್ರಹನೋ ಅಥವಾ ಫೋಟೋನೋ ಇಟ್ಕೊಂಡು ತದೇಕ ಚಿತ್ತದಿಂದ ನಿರಂತರವಾಗಿ ಅದೇ ಧ್ಯಾನವನ್ನ ನಾವು ಮಾಡ್ತಾ, ಆ ಚಿತ್ರದಲ್ಲಿರೋ ಅಂತ ಯಾವ ದೇವತೆ ಆ ಬಗ್ಗೆನೆ ನಾವು ಧ್ಯಾನ ಮಾಡ್ತಾ, ನಿರಂತರವಾಗಿ ಧ್ಯಾನ ಮಾಡ್ತಾ ಅದನ್ನ ಒಳಗಡೆ ನಾವು ಮನಸ್ಸಿನ ಆಳಕ್ಕೆ ಇಳಿಸ್ತಾ ಹೋದಾಗ ಆ ತದೇಕ ಚಿತ್ತದಿಂದ ಏನಾಗತ್ತೆ, ನಮ್ಮ ಮನಸ್ಸಿನ ಆಳಕ್ಕೆ ಇಳಿದು ಅದು ನಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗುತ್ತೆ. ಅದಕ್ಕೆ ಇದನ್ನ ಬ್ರಾಹ್ಮಿ ಭಾವನೆ ಅಂತ ಅಂದ್ಬಿಟ್ಟು ಕರೀತಾರೆ. ಎರಡನೇದು ಅಕ್ಷರ ಭಾವನೆ. ಶಬ್ದ ಭಾವನಾ ಮತ್ತು ಅಕ್ಷರ ಭಾವನೆ ಇವೆರಡು ಇರುತ್ತೆ. ಶಬ್ದ ಅಂತಂದ್ರೆ ಅದೇ ಅಕ್ಷರ. ಆ ಅಕ್ಷರನ ನಾವೇನ್ ಮಾಡ್ತೀವಿ, ಶಬ್ದದ ಮೂಲಕ ಹೊರಗಾಕ್ತಿವಿ. ಅಕ್ಷರನ ಶಬ್ದದ ಮೂಲಕ ನಾವು ಈಚೆಗೆ ತಿಳಿಸ್ತೀವಿ ಆ ಅಕ್ಷರನ. ಇವೆರಡಕ್ಕೂ ತಿಳಿಸೋ ಅಂತದ್ದು ಈ ಅಕ್ಷರವನ್ನ, ಇವೆರಡರ ಅಕ್ಷರವನ್ನ ಅಂದ್ರೆ ಶಬ್ದದಿಂದ ಉಂಟಾಗೋ ಅರ್ಥನ, ಆ ಅರ್ಥನ ಯಾವ್ದ್ರಿಂದ ತಿಳಿಸುತ್ತೆ, ನಾವು ಶಬ್ದನ ಈಚೆಗೆ ಹಾಕ್ತಿವಿ. ಆ ಶಬ್ದನ ಈಚೆಗೆ ಯಾವ್ದ್ರ ಮುಖಾಂತರ ಹಾಕ್ತಿವಿ, ಮಂತ್ರದ ಮೂಲಕ ನಾವು ಹೊರಗಡೆ ಹಾಕ್ತಿವಿ ಆ ಶಬ್ದನ. ಆ ಮಾತನ್ನ ನಾವು ಜಪ ಮಾಡ್ಬೇಕು ಅಂದಾಗ ಒಂದು ಮಂತ್ರ ಅನ್ನೋದಿರುತ್ತೆ. ಆ ಮಂತ್ರನ ನಾವು ಶಬ್ದದ ಮೂಲಕ ಹೊರ್ಗಾಕ್ತಿವಿ. ಆ ಮಂತ್ರದ ಅರ್ಥವನ್ನು ತಿಳಿದು ಯಾವಾಗ ನಾವು ಆ ಮಂತ್ರದ ಮೂಲಕ ಆ ಶಬ್ದನ ಹೊರಗಾಕ್ತಿವೋ, ಆ ಮಂತ್ರದ ಅರ್ಥನ ನಾವು ಚೆನ್ನಾಗಿ ಗ್ರಹಿಸಿರ್ಬೇಕು. ಆ ಗ್ರಹಿಸಿದಾಗ ಏನಾಗತ್ತೆ, ನಮ್ಮಲ್ಲಿ ಆನಂದ ಅನ್ನೋದು ತುಂಬ್ಕೊಳತ್ತೆ. ಓ, ನಾನು ಆ ಮಾತನ್ನ ಆರಾಧಿಸ್ತಾ ಇದ್ದೀನಿ, ಈ ಮಂತ್ರಗಳ ಮೂಲಕ ನಾನು ಆರಾಧನೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಮ್ಮಲ್ಲಿ ಆನಂದ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಅದಕ್ಕೆ ಇದನ್ನ ಅಕ್ಷರ ಭಾವನೆ, ಆ ಭಾವನೆ ನಮ್ಮಲ್ಲಿ ಹೆಚ್ಚಾದಾಗ ಏನಾಗತ್ತೆ, ಇದನ್ನ ಅಕ್ಷರ ಭಾವನೆ ಅಂತ ಅಂದ್ಬಿಟ್ಟು ಕರೀತಾರೆ. ಯಾವಾಗ ನಾವು ಆ ಮಂತ್ರದ ಮೂಲಕ ಆ ಮಾತೇನ ಪಠನೆ ಮಾಡ್ತಾ ಮಾಡ್ತಾ ಹೋಗ್ತೀವೋ, ಅವಾಗ ನಮ್ಮ ಜ್ಞಾನ ಎಲ್ಲ ಅಲ್ಲೇ ಇರುತ್ತೆ, ನಮ್ಮ ಮನಸ್ಸೆಲ್ಲ ಅಲ್ಲೇ ನಿಲ್ಲುತ್ತೆ. ಆ ನಿಂತಾಗ ಏನಾಗುತ್ತೆ, ನಮ್ಮ ಒಳಗೆ ಒಂದು ಆನಂದ ಅನ್ನೋದು ಹುಟ್ಕೊಳ್ತಾ ಹೋಗುತ್ತೆ. ಓ, ನಾನು ಆ ಮಾತನ್ನ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಆ ಮಾತೆ ನನ್ಗೆ ದೊರಕಿದಾಳೆ ಅನ್ನೋ ಒಂದು ಭಾವ ನಮ್ಮಲ್ಲಿ ಹುಡ್ತಾ ಹೋಗುತ್ತೆ. ಅಂತ ಆನಂದ ಸ್ಥಿತಿನ ನಾವು ಅಕ್ಷರ ಭಾವನೆ ಅಂತ ಅಂದ್ಬಿಟ್ಟು ಕರಿತೀವಿ. ಇನ್ನೊಂದು ಮೂರನೇದಾಗಿ ಮಹೇಶ್ವರ ಭಾವ ಅಂತ ಕರೀತಾರೆ. ಮಹೇಶ್ವರ ಭಾವ ಅಂತಂದ್ರೆ ಏನಪ್ಪಾ ಅಂದ್ರೆ, ಈ ರೂಪಕ್ಕೂ ನಾಮಕ್ಕೂ, ನಾಮ ಅಂದ್ರೇನು, ನಾಮ ಅಂದ್ರೆ ಮಂತ್ರ. ಆ ಮಂತ್ರದಿಂದ ದೇವತೆಯ ರೂಪನ ನಾವು ವರ್ಣನೆ ಮಾಡ್ತೀವಲ್ವಾ, ಆ ರೂಪಕ್ಕೂ ಆ ಮಂತ್ರಕ್ಕೂ ಇವೆರಡಕ್ಕೂ ಮೂಲವಾದದ್ದು ಯಾವ್ದಪ್ಪ ಅಂತಂದ್ರೆ ಆ ತತ್ವ ಅಂತ ಹೇಳ್ತೀವಿ. ಅಂದ್ರೆ ರೂಪ ಅಲ್ಲಿದೆ, ಆ ರೂಪನ ನಾವು ಮಂತ್ರದ ಮೂಲಕ ಪಠನೆ ಮಾಡ್ತಾ ಇದ್ದೀವಿ. ಆ ರೂಪನ ಅಂದ್ರೆ ಇವೆರಡಕ್ಕೂ ಮೂಲವಾದ ಯಾವುದು, ಒಂದು ತತ್ವ ಅನ್ನೋದಿದೆ. ಆ ಪರಮಾತ್ಮನ ತತ್ವಕ್ಕೋಸ್ಕರ ನಾವು ಆ ರೂಪನ ಇಟ್ಕೊಂಡಿದೀವಿ. ಆ ತತ್ವವನ್ನ ಸೇರ್ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಆ ರೂಪನ ನಾವು ಅಲ್ಲಿ ಕಲ್ಪಿಸ್ಕೊಂಡಿದೀವಿ. ಅಂತ ಅಂದ್ರೆ ಈ ತತ್ವ ಅಂತ ಅಂದ್ರೆ ಏನು
ಅನ್ನೋದು ನಿಮ್ಗೆ ಹಿಂದೆ ಲಲಿತಾ ಅನ್ನೋದಕ್ಕೆ ನಾನು ಡೆಫಿನೇಷನ್ ಹೇಳಿದ್ದೆ, ತತ್ವ ಅನ್ನೋದಕ್ಕೆ. ಲಾ ಅಂತ ಅಂದ್ರೆ ಲಲಿತಾ ಅನ್ನೋದಕ್ಕೆ ಮತ್ತೆ ಇನ್ನೊಂದ್ಸಲ ಹೇಳ್ತಾ ಇದೀನಿ. ಲಲಿತಾ ಅಂತಂದ್ರೆ ಲಾ ಅಂದ್ರೆ ಲಕ್ಷತ್ವಂ ಸರ್ವ ವಿದ್ಯಾನಾಂ ಲಿಂಗಹೀನ ದಯಾಸ್ತುತೆ. ಲಕ್ಷತ್ವಂ ಸರ್ವ ವಿದ್ಯಾನಾಂ ಅಂತಂದ್ರೆ ಈ ಬ್ರಹ್ಮಾಂಡದಲ್ಲಿ ಎಷ್ಟು ವಿದ್ಯೆಗಳಿದೆಯೋ, ಎಷ್ಟೊಂದು ವಿದ್ಯೆಗಳಿದೆಯೋ ಆ ವಿದ್ಯೆ ಎಲ್ಲ ಏನ್ ಮಾಡ್ತಾ ಇದೆ, ಒಂದೇ ಕಡೆ ತನ್ನ ಲಕ್ಷ್ಯವನ್ನ ತೋರಿಸ್ತಾ ಇದೆ. ತಮ್ಮ ಲಕ್ಷ್ಯವನ್ನೆಲ್ಲ ಒಂದೇ ಕಡೆ ತೋರಿಸ್ತಾ ಇದೆ. ಅದೇನಪ್ಪಾ ಅಂದ್ರೆ ಲಿ ಅಂದ್ರೆ ಲಿಂಗಹೀನ ದಯಾಸ್ತುತೆ ಅಂತಂದ್ರೆ ಆ ಲಕ್ಷ್ಯ ಸ್ತ್ರೀಲಿಂಗನ, ಪುರುಷ ಲಿಂಗನ ಅಥವಾ ನಪುಂಸಕ ಲಿಂಗನ ಅಂತ ಅನ್ಬಿಟ್ಟು ಆ ಎಲ್ಲ ವಿದ್ಯೆಗಳ ಲಕ್ಷ್ಯ ಒಂದೇ ಕಡೆ ಬೆರಳು ಮಾಡಿ ತೋರಿಸ್ತಾ ಇದೆಯಂತೆ. ಅಂತ ಅಂದ್ರೆ ಅದು ಸ್ತ್ರೀಲಿಂಗನೂ ಅಲ್ಲ, ನಪುಂಸಕ ಲಿಂಗನೂ ಅಲ್ಲ, ಪುರುಷ ಲಿಂಗನೂ ಅಲ್ಲ. ಹಾಗಾದ್ರೆ ಅದೇನು ಅಂತ ಅಂದ್ಬಿಟ್ಟು ಪ್ರಶ್ನೆ ಬಂದಾಗ ಅದಕ್ಕೆ ಶಾಸ್ತ್ರ ಹೇಳುತ್ತಂತೆ, ತಾ ಅಂದ್ರೆ ತತ್ವ, ಲಾ ಆಯ್ತು, ಲಿ ಆಯ್ತು, ತಾ ಅಂದ್ರೆ ತತ್ವ. ಇದು ತತ್ವದಿಂದ ಕೂಡಿರ್ತಕ್ಕಂಥದ್ದು ಅಂತ ಅಂದ್ಬಿಟ್ಟು ಶಾಸ್ತ್ರ ಹೇಳುತ್ತಂತೆ. ಆದ್ರಿಂದ ಈ ಪರಮಾತ್ಮ ಅನ್ನೋನು ತತ್ವದಿಂದ ಕೂಡಿದಾನೆ. ತತ್ವ ಅಂದ್ರೆ ಏನ್ ಅರ್ಥ ಅಂತಂದ್ರೆ ಸತ್ಯತೆ. ಆ ಸತ್ಯವನ್ನ ನಾವು ಎಲ್ಲಿ ಕಾಣ್ತೀವೋ ಅದೇ ತತ್ವ ಅಂತ ಹೇಳ್ತೀವಿ. ಆ ಸತ್ಯತೆಯಿಂದ ಕೂಡಿರೋದೆ ತತ್ವ ಅಂತ ಅಂದ್ಬಿಟ್ಟು ಲಲಿತಾ ಅನ್ನೋ ಒಂದು ಇದಕ್ಕೆ ಡೆಫಿನೇಷನ್ ಇದಾಗಿದೆ. ಲಿಂಗಹೀನ ದಯಾಸ್ತುತೆ ಅಂತ ಅಂದ್ಬಿಟ್ಟು ಅದು ತತ್ವದಿಂದ ಕೂಡಿದೆ ಅಂತ ಆಯ್ತು. ಈಗ ಇಲ್ಲೂ ಕೂಡ ಈ ರೂಪಕ್ಕೂ ಮತ್ತು ನಾಮಕ್ಕೂ ಆ ದೇವತೆನ ನಾವ್ ಏನು ಮಂತ್ರದಿಂದ ಪಠನೆ ಮಾಡ್ತೀವೋ ಇವೆರಡಕ್ಕೂ ಮೂಲವಾದದ್ದು ಯಾವುದು? ತತ್ವ. ಆ ತತ್ವಕ್ಕೋಸ್ಕರ ನಾವು ರೂಪನ ಬಳಸ್ತೀವಿ ಮತ್ತೆ ಮಂತ್ರನ ಬಳಸ್ತೀವಿ. ಕೊನೆಯಲ್ಲಿ ನಾವು ಆ ತತ್ವದೊಳಗೆ ಲೀನ ಆಗ್ತೀವಿ. ಆಗ ಆ ಅಂತ ಒಂದು ತತ್ವವನ್ನ ಏನಂತ ಕರೀತಾರಪ್ಪ ಅಂತಂದ್ರೆ ಸಚ್ಚಿತ್ ಕಳ ಅಂತ ಕರೀತಾರೆ. ಆ ತತ್ವವನ್ನ ಸಚ್ಚಿತ್ ಕಳ ಅಂತ ಕರೀತಾರೆ. ಇದೇ ಸಚ್ಚಿತ್ ಕಳಾ ರೂಪ. ಆ ಸಚ್ಚಿತ್ ಕಳಾ ರೂಪನ ನಾವು ಭಾವಿಸಿದಾಗ, ನಮ್ಮ ಮನಸ್ಸಿನಲ್ಲಿ ಆ ಸಚ್ಚಿತ್ ಕಳಾ ರೂಪನ ನಾವು ಭಾವಿಸಿದಾಗ ಏನಾಗತ್ತಪ್ಪ ಈ ಜೀವಿಗೆ ಅಂತಂದ್ರೆ, ಆ ಪರಮಾತ್ಮ ಬೇರೆ ಅಲ್ಲ, ನಾನ್ ಬೇರೆ ಅಲ್ಲ ಅನ್ನೋ ಏಕತ್ವ ಅನ್ನೋದು ಅಲ್ಲಿ ಮೂಡ್ ಬರುತ್ತೆ. ಅಂತಂದ್ರೆ ನಾನೇ ಪರಮಾತ್ಮ ಅನ್ನೋ ಒಂದು ಭಾವನೆ ಅವಾಗ ಮೂಡ್ ಬರುತ್ತೆ. ಪರಮಾತ್ಮ ಬೇರೆ ಅಲ್ಲ, ನಾನ್ ಬೇರೆ ಅಲ್ಲ ಅನ್ನೋ ಏಕತ್ವ ಅಲ್ಲಿ ಮೂಡ್ ಬಂದಾಗ ಏನಾಗತ್ತೆ, ಶಿವೋಹಂ, ನಾನೇ ಶಿವಸ್ವರೂಪಿ ಅನ್ನೋ ಒಂದು ಭಾವನೆ ಅಲ್ಲಿ ಮೂಡ್ ಬರುತ್ತೆ. ಅದಕ್ಕೆ ಇದನ್ನೇನಂತ ಕರೀತಾರೆ ಅಂತಂದ್ರೆ ಮಹೇಶ್ವರ ಭಾವ ಅಂತ ಅಂದ್ಬಿಟ್ಟು ಕರೀತಾರೆ. ಈ ಮನಸ್ಸಿನ ಮೂಲಕ ಇಂದ್ರಿಯಗಳನ್ನೆಲ್ಲ ನಿಗ್ರಹಿಸಿ ಏಕಾಗ್ರತೆಯಿಂದ ಆ ಪರಮಾತ್ಮನ ನಾವು ಧ್ಯಾನ ಮಾಡೋ ಅಂತ ಒಂದು ವಿಧಾನಕ್ಕೆ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಭಾವನಾ ಯೋಗ ಅಂತ ಕರಿತೀವಿ. ಅದೇ ಭಾವನಾ ಯೋಗ. ಯಾವುದು? ಈ ಮನಸ್ಸನ್ನ ನಿಗ್ರಹ ಮಾಡಿ, ಈ ಮನಸ್ಸು ಚಂಚಲ ಆ ಕಡೆಗೆ ಈ ಕಡೆಗೆ ಹೋಗಕ್ ಬಿಡ್ದೀರ ಆ ಮನಸ್ಸಿನ ಮೂಲಕ ಏನ್ ಇಂದ್ರಿಯಗಳಿದೆಯೋ ಅದನ್ನೆಲ್ಲ ನಿಗ್ರಹ ಮಾಡಿ ಏಕಾಗ್ರತೆಯಿಂದ ಪರಮಾತ್ಮನನ್ನ ಉಪಾಸನೆ ಮಾಡೋ ಅಂತ ಒಂದು ಸಾಧನವನ್ನ ನಾವೇನಂತ ಕರಿತೀವಿ? ಭಾವನಾ ಯೋಗ ಅಂತ ಅಂದ್ಬಿಟ್ಟು ಕರಿತೀವಿ. ಅದಕ್ಕೆ ನೋಡಿ, ಭವಾನಿ ಭಾವನಾಗಮ್ಯ ಭವಾರಣ್ಯ ಕುಟಾರಿಕ ಅಂತ ಅಂದ್ಬಿಟ್ಟು ಈ ವಶಿನ್ಯಾದಿ ವಾಗ್ದೇವತೆಗಳು ಈ ನಾಮದಲ್ಲಿ ಎಷ್ಟೊಂದು ಅಡಕ ಮಾಡಿಟ್ಟಿದ್ದಾರೆ ಅಂತಂದ್ರೆ, ಎಷ್ಟೊಂದು ವಿಚಾರಗಳನ್ನ ಅಡಕ ಮಾಡಿಟ್ಟಿದ್ದಾರೆ ಅಂದ್ರೆ ಅದನ್ನ ಎಷ್ಟು ವರ್ಣಿಸಕ್ಕೂ ಕೂಡ ಸಾಧ್ಯ ಆಗಲ್ಲ. ಅಷ್ಟೊಂದು ವೈಶಿಷ್ಟ್ಯತೆಯನ್ನ ಆ ನಾಮದಲ್ಲಿ ಆ ವಶಿನ್ಯಾದಿ ವಾಗ್ದೇವತೆಯರು ಎತ್ತಿ ಹಿಡಿದಿದ್ದಾರೆ. ಏನಂತಂದ್ರೆ ಆ ದೇವಿನ ಆರಾಧನೆ ಮಾಡೋ ಸಮಯದಲ್ಲಿ, ಆ ಮಾತನ್ನ ನಾವು ಆರಾಧನೆ ಮಾಡೋ ಸಮಯದಲ್ಲಿ ನಮ್ಮ ಲಕ್ಷ್ಯ ಅನ್ನೋದು, ನಮ್ಮ ಒಂದು ಭಾವನೆ ಅನ್ನೋದು ಯಾವ ಕಡೆ ಇರ್ಬೇಕು, ಆ ಉಪಾಸನೆ ಯಾವ ದೇವಿನ ನಾವು ಬಯಸಿ ಮಾಡ್ತಾ ಇದ್ದೀವಿ ಮತ್ತು ಆ ಸಾಧನೆ ಮಾರ್ಗವನ್ನ ಈ ವಾಗ್ದೇವಿಯರು ಯಾವ ರೀತಿ ನಾವು ಸಾಧನೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋದನ್ನ ಈ ವಾಗ್ದೇವತೆಯರು ತಿಳಿಸ್ತಾ ಹೋಗ್ತಾ ಇದ್ದಾರೆ. ಆದರೆ ಆ ಸಾಧನೆ ಮಾಡೋದ್ರಿಂದ ಆಗುವಂತ ಪ್ರಯೋಜನವನ್ನು ಕೂಡ ಇದರಲ್ಲಿ
ಹೇಳ್ತಾ ಹೋಗಿದ್ದಾರೆ. ಭವಾರಣ್ಯ ಕುಟಾರಿಕ ಅನ್ನೋದ್ರ ಬಗ್ಗೆ ಈಗ ಸ್ವಲ್ಪ ತಿಳ್ಕೊಳ್ಳೋಣ. ಭವಾರಣ್ಯ ಅನ್ನೋದನ್ನ ಇಲ್ಲಿ ಯಾವ್ದಕ್ಕೆ ಹೋಲ್ಸಿದಾರಪ್ಪ ಅಂತಂದ್ರೆ ಈ ಸಂಸಾರ ಅನ್ನೋದಕ್ಕೆ ಹೋಲಿಸಿದ್ದಾರೆ. ಸಂಸಾರ ಅಂತಂದ್ರೆ ಏನಪ್ಪ ಅಂತಂದ್ರೆ ಈ ಜೀವಿಯಾದನು ಈ ಸೃಷ್ಟಿ ಒಳಗೆ ಜೀವನ ತಾಳಿದಾನೆ. ಈ ಜೀವ ತಾಳಿ ಏನ್ ಮಾಡ್ತಾನೆ, ತಾಳದ್ಮೇಲೆ ಈ ಪ್ರಾಪಂಚಿಕ ಭೋಗ ಭಾಗ್ಯಗಳನ್ನ ಅನುಭವಿಸ್ತಾನೆ, ಸುಖ ದುಃಖಗಳನ್ನ ಅನುಭವಿಸ್ತಾನೆ. ಆಗ ಅನುಭವಿಸ್ಕೊಂಡೆ ನನ್ಗೆ ಅದು ಬೇಕು ಇದು ಬೇಕು ಅನ್ನೋ ಕೋರಿಕೆಗಳನ್ನ ಹಾಕತಾನೆ. ಆ ಕೋರಿಕೆಗಳ ಹಿಂದೆ ಅವನ್ಗೆ ದುಃಖ ಕೂಡ ಹುಟ್ಟತಾ ಹೋಗುತ್ತೆ. ಆ ಸುಖ ದುಃಖ ಎಲ್ಲನೂ ಅನುಭವಿಸ್ಕೊಂಡು ಇದು ಸತ್ಯ, ಈ ಜೀವನ ಅನ್ನೋದು ಸತ್ಯ ಅನ್ನೋ ನಂಬಿಕೆಯಿಂದ ಏನ್ ಮಾಡ್ತಾನೆ, ಈ ಜೀವನನ ನಡೆಸ್ತಾ ಹೋಗ್ತಾನೆ ಈ ಸೃಷ್ಟಿ ಒಳಗೆ. ಅದನ್ನ ಏನಂತ ಕರಿತೀವಿ, ಸಂಸಾರ ಅಂತ ಕರಿತೀವಿ. ನನ್ನ ಮಕ್ಕಳು, ನನ್ನ ಮರಿ, ನನ್ನ ಮನೆ ಅನ್ನೋ ಒಂದು ಭ್ರಮೆ ಒಳಗೆ ಅವನು ಆ ಜೀವನವನ್ನ ನಡೆಸ್ತಾ ಹೋಗೋದಕ್ಕೆ ನಾವೇನಂತ ಕರಿತೀವಿ, ಸಂಸಾರ ಅಂತ ಕರಿತೀವಿ. ಈ ಸಂಸಾರನ ಯಾವ್ದಕ್ ಹೋಲ್ಸಿದಾರಪ್ಪ ಅಂತಾರೆ, ಭವಾರಣ್ಯ ಅಂತ ಅನ್ನೋದಕ್ಕೆ ಹೋಲ್ಸಿದ್ದಾರೆ. ಭವಾರಣ್ಯ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಒಂದು ದೊಡ್ಡ ಅರಣ್ಯ. ಅರಣ್ಯ ಅಂತ ಅಂದಾಗ ನಿಮ್ಗೆಲ್ಲ ಮನಸ್ಸಿಗೆ ಬರುತ್ತೆ ಏನು, ಆ ಅರಣ್ಯನ ನಾವು ನೋಡೋದಕ್ಕೆ ಹೋದಾಗ ನಮ್ಗೇನ್ ಅನ್ಸುತ್ತೆ, ದೊಡ್ಡದಾಗಿರುತ್ತೆ, ಅಲ್ಲಿ ಏನು ಗಾಳಿ ಬೆಳಕು ಅನ್ನೋದು ಬೀಳ್ತಾ ಇರಲ್ಲ. ಮತ್ತೆ ನಾವು ಅರಣ್ಯದೊಳಗೆ ಹೋಗ್ತಾ ಇದೀವಿ ಅಂದಾಗ ನಮ್ಗಲ್ಲಿ ಮಾರ್ಗ ಕೂಡ ಇರಲ್ಲ. ಏನಾಗಿರುತ್ತೆ, ದೊಡ್ಡ ದೊಡ್ಡ ಮರಗಳಿರುತ್ತೆ. ಆ ಮರಕ್ಕೆ ಏನ್ ಮಾಡಿರುತ್ತೆ, ಈ ಮುಳ್ಳಿನ ಬಳ್ಳಿಗಳು, ಈ ಮುಳ್ಳಿನ ಗಿಡಗಳೇನಾಗಿರುತ್ತೆ ಎಲ್ಲ ಹಬ್ಕೊಂಡು ದಾರಿನೇ ಬಿಡ್ದಿರ, ಎಲ್ಲಿ ದಾರಿ ಇದೆ, ಎಲ್ಲಿ ಹೋಗ್ಬೇಕು ನಾನು, ಎಲ್ಲಿ ಬರ್ಬೇಕು ಅನ್ನೋದೇ ಗೊತ್ತಾಗಲ್ಲ ಆ ದಟ್ಟವಾದ ಅರಣ್ಯಕ್ಕೆ ನಾವು ಹೋದಾಗ. ಆ ರೀತಿ ಎಲ್ಲವನ್ನು ಮುಚ್ಕೊಂಡ್ಬಿಟ್ಟಿರುತ್ತೆ, ಅಲ್ಲಿ ದಾರಿ ಅನ್ನೋದೇ ಕಾಣಲ್ಲ. ಆ ರೀತಿ ಇರುತ್ತೆ ಆ ದಟ್ಟಾರಣ್ಯ ಅನ್ನೋದು. ಅದಲ್ಲಿ ನಾವು ದಾರಿ ಮಾಡ್ಕೊಂಡು ಮುಂದೆ ಹೋಗ್ಬೇಕು ಅಂದಾಗ ನಾವೇನ್ ಮಾಡ್ಬೇಕು, ಒಂದು ಗೊಡ್ಲಿ ತಗೊಂಡೋಗಿರ್ಬೇಕು. ಅದನ್ನ ಹೊಡ್ಕೊಂಡು ಆ ಮುಳ್ಳನ್ನ ಹೊಡ್ಕೊಂಡು ಮುಂದೆ ನಾವೇ ದಾರಿ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾಗತ್ತ ಅರಣ್ಯ ನೋಡ್ಬೇಕು ಅಂತ ನಾವು ಹೊರಟಾಗ. ಅದೇ ರೀತಿ ಈ ಜೀವನ ಕೂಡ ಆ ದಟ್ಟಾರಣ್ಯದಿಂದ ಕೂಡಿದೆ. ಆ ಮುಳ್ಳು ಕಂಪೆಗಳು ಏನಿದೆ, ಆ ಮರಕ್ಕೆ ಹಬ್ಕೊಂಡಿರೋಂಥ ಮುಳ್ಳುಗಳೇನಿದೆ, ದಾರಿ ಕಾಣ್ದಿರ ಮಾಡಿರೋಂಥ ಮುಳ್ಳುಗಳೇನಿದೆ, ಅದೇ ರೀತಿ ಈ ಜೀವಿಯಲ್ಲೂ ಕೂಡ ಅದೆಲ್ಲ ಹಬ್ಕೊಂಡ್ಬಿಟ್ಟಿದೆ. ಏನು ಹಬ್ಕೊಂಡಿದೆ, ನಾನು, ನನ್ನದು, ಮೋಹ, ವ್ಯಾಮೋಹ, ವಾತ್ಸಲ್ಯ, ಇದು ನನ್ನ ಮಗ, ಇದು ನನ್ನ ಮನೆ, ಇದು ನಂದು ಅನ್ನೋ ಒಂದು ಮೋಹ ವಾತ್ಸಲ್ಯ ಇದೆಲ್ಲ ಏನಾಗಿದೆ, ಆ ಮುಳ್ಳಿನ ಬಳ್ಳಿಗಳು ಏನ್ ಆ ಮರಕ್ಕೆ ಹಬ್ಕೊಂಡು ದಾರಿ ಕಾಣ್ದಿರ ಆಗ್ತಾ ಇದೆಯೋ ಆ ರೀತಿ ಆಗೋಗಿದೆ ಈ ಸಂಸಾರದಲ್ಲಿ. ಈ ಜೀವಿಯ ಒಂದು ಜೀವನ ಕೂಡ ಅದೇ ರೀತಿ ಆಗಿದೆ. ಆ ಜೀವನದಲ್ಲಿ ನಾವು ದಾರಿ ಮಾಡ್ಕೊಂಡು ಹೋಗ್ಬೇಕು ಅಂತಂದಾಗ ಅವನಿಗೆ ದಿಕ್ಕು ಕಾಣ್ತಾ ಇಲ್ಲ, ಇದರಲ್ಲೇ ಬಿದ್ದು ಆ ಸುಖ ದುಃಖದಲ್ಲೇ ಅವನು ನರಳ್ತಾ ಇದ್ದಾನೆ. ಈಗ ಅವನಿಗೆ ಮುಂದೆ ಸಾಗೋದಿಕ್ಕೆ ಮಾರ್ಗ ಬೇಕು. ಆ ಮಾರ್ಗವನ್ನ ಅವನ್ ಕಾಣ್ಬೇಕಾದ್ರೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಆ ಮಾತೆನ ಸ್ಮರಣೆ ಮಾಡ್ಬೇಕು. ಆ ಮಾತೆನ ನನ್ಗ್ ದಾರಿ ತೋರ್ಸಮ್ಮ, ನನ್ಗ್ ದಾರಿ ಕಾಣ್ತಾ ಇಲ್ಲ, ಈ ಭವಾರಣ್ಯದಲ್ಲಿ ನಾನು ಬಿದ್ದು ಅರಳಾಡ್ತಾ ಇದ್ದೀನಿ, ನನಗ್ ದಾರಿ ಸಿಗ್ತಾ ಇಲ್ಲ, ನನಗ್ ದಾರಿ ತೋರ್ಸು ಅಂತ ಅನ್ಬಿಟ್ಟು ಆ ಮಾತೆನ ಬೇಡ್ದಾಗ ಆ ಮಾತೆ ಏನ್ ಮಾಡ್ತಾಳೆ, ತನ್ನ ಒಡಲಿಯಿಂದ ಈ ಬಂಧನಗಳನ್ನೆಲ್ಲ ಕತ್ತರಿಸಾಕ್ತಾಳೆ. ಏನ್ ಈ ಜೀವಿಯ ಬಂಧನಗಳಿದೆಯೋ ಇದನ್ನೆಲ್ಲ ಕಟ್ ಮಾಡಾಕ್ತಾಳೆ. ಆಗ ನಾವು ನಮ್ಮ ಆತ್ಮ ಸಾಕ್ಷಾತ್ಕಾರವನ್ನ ಮಾಡ್ಕೊಳ್ಳೋದಿಕ್ಕೆ ನಾವು ಮುಂದೆ ಸಾಗಬಹುದು ಅನ್ನೋ ಒಂದು ಇದಕ್ಕೋಸ್ಕರ ಈ ಭವಾರಣ್ಯ ಅನ್ನೋದನ್ನ ಉದಾಹರಣೆಯಾಗಿ ಕೊಟ್ಟಿದ್ದಾರೆ. ಈ ಸಂಸಾರದಲ್ಲಿ ನಾವು ಸಿಕ್ಕಾಕೊಂಡು ಒದ್ದಾಡ್ತಿದೀವಿ, ಆ ಮಾತೆನ ನಾವು ನನ್ನನ್ನು ಕಾಪಾಡು, ಈ ಸಂಸಾರದಿಂದ ನನಗ್ ದಾರಿ ತೋರ್ಸು ಅಂದಾಗ ಆ ಭವಾರಣ್ಯವನ್ನ ಕಡ್ದು ಹೇಗೆ ನಾವು ಮುಂದೆ ಸಾಕ್ತೀವೋ ಆ ರೀತಿ ಮಾತೆ ಗೊಡಲಿ ಮೂಲಕ ಈ ಬಂಧನವನ್ನೆಲ್ಲ ಕಟ್ ಮಾಡಿ ನಮ್ಮನ್ನ ಮುಂದೆ ಸಾಗಿಸ್ತಾಳೆ, ಆತ್ಮೋನ್ನತಿಗೆ ನಮ್ಮನ್ನ ಮುಂದೆ ಕರ್ಕೊಂಡು ಹೋಗ್ತಾಳೆ ಅನ್ನೋದು ಈ ನಾಮದ ಅರ್ಥ ಆಗಿದೆ.
ಭದ್ರಪ್ರಿಯ ಭದ್ರಮೂರ್ತಿ ಭಕ್ತ ಸೌಭಾಗ್ಯದಾಯಿನಿ ಅಂತ ಇದೆ ಮುಂದಿನ ನಾಮ. ಅಂದ್ರೆ ಭದ್ರಪ್ರಿಯ ಅಂತಂದ್ರೇನು? ಭದ್ರ ಅಂತಂದ್ರೆ ಶುಭ ಅಥವಾ ಮಂಗಳ ಅಂತ ಹೇಳ್ತಾರೆ. ಭದ್ರ ಅಂದಾಗ ಅದಕ್ಕೆ ಅರ್ಥ ಈ ಇದರಲ್ಲಿ ಆಧ್ಯಾತ್ಮಿಕದಲ್ಲಿ ಶುಭ ಅಥವಾ ಮಂಗಳ ಅಂತ ಹೇಳ್ತಾರೆ. ಈ ಮಂಗಳ ಅಂತ ಅಂದಾಗ ನಾವು ಆಕೆಗೆ ಏನ್ ಮಾಡ್ಬೇಕು? ಈ ಮಂಗಳಕರವಾದಂತ ವಸ್ತುಗಳನ್ನೇ ನಾವು ಆಕೆಗೆ ಅರ್ಪಿಸ್ಬೇಕಲ್ವಾ? ಅವಾಗ ಏನ್ ಮಾಡ್ತೀವಿ ನಾವು? ಮಂಗಳಕರ ಅಂದ್ರೆ ನಮ್ಮ ತಲೆಗೆ ತಕ್ಷಣ ಯಾವ್ದು ಬರುತ್ತೆ? ಅಯ್ಯೋ, ಮಂಗಳಕರವಾದ ವಸ್ತುಗಳನ್ನ ಅರ್ಪಿಸ್ಬೇಕು ಅಂದಾಗ ಅರ್ಶಿನ ಕುಂಕುಮ ಬಳೆ ಇವೆಲ್ಲ ಮಂಗಳಕರವಾದ್ದು. ಇದನ್ನೆಲ್ಲ ಮಾತೆಗೆ ಅರ್ಪಿಸ್ಬಿಟ್ಟು ನಾನು ಆಕೆನ ಧ್ಯಾನ ಮಾಡಿದ್ರೆ ಆಕೆ ನಂಗೆ ಒಲ್ದು ಬಿಡ್ತಾಳೆ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಇರ್ತಾ ಹೋಗುತ್ತೆ. ಆದ್ರೆ ಮಂಗಳಕರ ಅಂದ್ರೆ ಬರೀ ಅಷ್ಟೇ ಅಲ್ಲ. ಮಂಗಳಕರವಾದದ್ದು ಯಾವುದು ಅಂತಂದ್ರೆ ಅದು ನಮ್ಮ ಶರೀರದಲ್ಲಿ ಮಂಗಳಕರ ಯಾವುದು ಅಂತಂದ್ರೆ ನಾವ್ ಏನ್ ಆಲೋಚನೆ ಮಾಡ್ತೀವಿ ಅದು ಮಂಗಳಕರವಾದ್ದು. ನಮ್ಮ ಆಲೋಚನೆ ಚೆನ್ನಾಗಿರ್ಬೇಕು. ನಮ್ಮ ಆಲೋಚನೆ ಕೆಟ್ಟದಿಟ್ಕೊಂಡು ನಾವೇನೋ ಕೆಟ್ಟ ಆಲೋಚನೆ ಮಾಡಿ ಇವತ್ತು ಅವನ ಸಂಹಾರ ಮಾಡ್ಬಿಡ್ಬೇಕು, ಅವ್ನು ನನ್ಗೆ ಇಂಥ ಕೆಟ್ಟ ಕೆಲ್ಸ ಮಾಡ್ದ, ನನಗೆ ಅವನೇನು ಕೊಡ್ಬೇಕಾಗಿತ್ತು ಕೊಡ್ಲಿಲ್ಲ, ಅವನ್ನ ಇವತ್ತು ನಾನು ಸಂಹಾರ ಮಾಡ್ಬಿಡ್ಬೇಕು ಅಂದ್ಬಿಟ್ಟು ಬಂದ್ಬಿಟ್ಟು ಮಾತೆಗೆ ಇಲ್ಲಿ ಅರಿಶಿನ ಕುಂಕುಮ ಎಲ್ಲ ಮಂಗಳಕರವಾದ ವಸ್ತುಗಳನ್ನಿಟ್ಟು ಪೂಜೆ ಮಾಡಿದ್ರೆ ಪ್ರಯೋಜನ ಏನೂ ಇಲ್ಲ. ನಮ್ಮ ಆಲೋಚನೆ ಹೇಗಿರ್ಬೇಕು? ಅವನ್ ಕೆಟ್ಟದ್ ಮಾಡಿದಾನೆ, ಅವನ್ಗೆ ಬುದ್ಧಿ ಬರೋ ತರ ನಾವು ಮಾಡ್ಬೇಕು ಅನ್ನೋ ಒಂದು ಒಳ್ಳೆ ಆಲೋಚನೆನ ನಾವ್ ಯಾವಾಗ್ಲೂ ಆಲೋಚನೆ ಮಾಡ್ತಕ್ಕಂಥ ರೀತಿ ಏನಾಗಿರ್ಬೇಕು? ಯಾವಾಗ್ಲೂ ಒಳ್ಳೆ ಆಲೋಚನೆಗಳನ್ನ ಮಾಡ್ತಾ ಹೋಗ್ಬೇಕು. ಆಮೇಲೆ ನಮ್ಮ ಮಾತು ಕೂಡ ಒಳ್ಳೆ ಮಾತುಗಳನ್ನ ಆಡ್ತಾ ಹೋಗ್ಬೇಕು. ನಾವು ಆಡೋ ಮಾತು ಬೇರೆಯವ್ರಿಗೆ ನೋವಾಗ್ಬಾರ್ದು. ನಾವೇನ್ ಮಾಡ್ತೀವಿ? ಯಾರೋ ಬಂದ್ರು ಅಂದ್ರೆ ಅವ್ರಿಗೆ ನೋವಾಗೋ ತರ ಮನೆಗ್ ಬಂದ್ರು ಅಂದ್ರೆ ಅವ್ರನ್ನ ನಮಗ್ ಕಾಣಿದ್ರೆ ಆಗಲ್ಲ ಅನ್ನೋ ರೀತಿ ನಾವು ಕೆಟ್ಟದಾಗಿ ಮಾತಾಡ್ಸಿ ಅವ್ರನ್ನ ನೋಯಿಸ್ಬಿಟ್ಟು ಕಳಿಸ್ತೀವಿ. ಅದರಿಂದ ಪ್ರಯೋಜನ ಏನಾಯ್ತು? ಏನಿಲ್ಲ. ನಾವು ಮಾತಾಡೋ ಅಂತ ರೀತಿ ಹೇಗಿರ್ಬೇಕು ಅಂದ್ರೆ ಯಾರಿಗೂ ನೋವಾಗ್ಬಾರ್ದು. ಎಲ್ರದ್ದು ಆತ್ಮ, ಆ ಆತ್ಮನೇ ಪರಮಾತ್ಮ ಅನ್ನೋ ಒಂದು ಭಾವ ನಮ್ಮಲ್ಲಿ ಇದ್ದಾಗ ಏನಾಗುತ್ತೆ? ನಾವ್ ಯಾರನ್ನು ನೋಯಿಸಲ್ಲ. ಅವನ್ ನಮಗ್ ಕೆಟ್ಟದ್ ಮಾಡಿದ್ರು ನಾವು ಒಳ್ಳೆ ಮಾತಾಡ್ದಾಗ ಅದು ನಮ್ಗೆ ಪರಮಾತ್ಮ ನಮ್ಮನ್ನ ಒಳ್ಳೆ ದಾರಿಲಿ ಕರ್ಕೊಂಡು ಹೋಗ್ತಾನೆ. ಆದ್ರಿಂದ ನಾವು ಆಡೋ ಮಾತು ಯಾರಿಗೂ ನೋವಾಗಿರ್ಬಾರ್ದು, ಯಾರನ್ನು ನೋಯಿಸ್ಬಾರ್ದು ಅನ್ನೋದಾಗಿದೆ. ಆಮೇಲೆ ನಾವು ಮಾಡೋ ಅಂತ ಆಚರಣೆ, ನಾವೇನ್ ಮಾಡ್ತೀವಿ? ಇಲ್ಲಿ ಒಳ್ಳೆ ಕೆಲ್ಸಗಳನ್ನ ಮಾಡ್ತಾ ಇರ್ತೀವಿ, ಒಳ್ಳೆ ಪೂಜೆ ಮಾಡ್ತೀವಿ, ಒಳ್ಳೆ ಇದನ್ ಮಾಡ್ತೀವಿ, ದಾನ ಧರ್ಮಗಳನ್ನ ಮಾಡ್ತೀವಿ, ಎಲ್ಲ ಮಾಡ್ತಿರ್ತೀವಿ. ಆದ್ರೆ ಯಾರೋ ಒಬ್ಬ ವ್ಯಕ್ತಿ ಬರ್ತಾನೆ, ಅವನ್ ತುಂಬಾ ಬಡವಾಗಿರ್ತಾನೆ. ಅವನ್ ಬಂದ್ ಕೇಳ್ಕೊತಾನೆ, ಅಪ್ಪ ನಮ್ಮ ಮನೇಲಿ ಮದ್ವೆ ಇದೆ, ನಂಗೆ ಸ್ವಲ್ಪ ಹಣ ಸಹಾಯ ಮಾಡಿ ನನ್ ಮಗಳನ್ ಮದ್ವೆ ಮುಗಿಸ್ತೀನಿ ಅಂದಾಗ ಇವನ ಹತ್ರ ಬೇಕಾದಷ್ಟು ಇರುತ್ತೆ, ದಾನ ಧರ್ಮ ಎಲ್ಲ ಮಾಡ್ತಾ ಇರ್ತಾನೆ ಬೇರೆ ತನಗ್ ಬೇಕಾದವ್ರಿಗೆ. ಆದ್ರೆ ಅವನ್ ಕೇಳ್ದಾಗ ಇಲ್ಲ ಹೋಗು ಅಂತ ಅಂದ್ಬಿಟ್ಟು ಅವನು ವಾಪಸ್ ಕಳಿಸ್ತಾನೆ. ಇದರಿಂದ ಏನ್ ಪ್ರಯೋಜನ? ನಾವ್ ಏನೇ ಆಚರಣೆ ಮಾಡಿದ್ರು, ನಮ್ಮ ಆಚರಣೆಗಳು ಎಷ್ಟೇ ಒಳ್ಳೇದಾಗಿದ್ರು, ಕಷ್ಟದಲ್ಲಿ ಇರೋಂಥವ್ರಿಗೆ ನಾವು ಸಹಾಯ ಮಾಡಿದಾಗ ಅದು ಒಳ್ಳೇದನ್ನೇ ಮಾಡುತ್ತೆ. ಆದ್ರಿಂದ ನಮ್ಮ ಆಚರಣೆಗಳು ಕೂಡ, ನಾವು ಮಾಡ್ತಕ್ಕಂಥ ಕೆಲಸ ಕೂಡ ಒಳ್ಳೇದಾಗಿರ್ಬೇಕು ಅಂತ ಅಂದ್ಬಿಟ್ಟು ಈ ಭದ್ರ ಅನ್ನೋ ನಾಮದಿಂದ ನಮ್ಗೆ ತಿಳಿದ್ ಬರುತ್ತೆ. ಹಾಗ್ ಮಾಡಿದಾಗ ಏನಾಗುತ್ತೆ? ನಾವು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿ, ಒಳ್ಳೆ ಮಾತುಗಳನ್ನಾಡಿ, ಒಳ್ಳೆ ಆಚರಣೆಗಳನ್ನ ನಾವು ಇಟ್ಕೊಂಡಾಗ ಆ ಮಾತೆ ಕೂಡ ಅದಕ್ಕೆ ಪ್ರಿಯಳು. ಆ ಶುಭಕ್ಕೆ, ಆ ಮಂಗಳ ಕರಳು ಅವಳಾಗಿರೋದ್ರಿಂದ, ಅದಕ್ಕೆ ಅವಳು ಪ್ರಿಯಳಾಗಿರೋದ್ರಿಂದ ನಾವು ಮಾಡ್ತಕ್ಕಂತಹ ಅಂತಹ ಕೆಲಸಗಳಿಗೆ ಅವಳು ಪ್ರೋತ್ಸಾಹನ ಕೊಟ್ಟು ನಮ್ಮನ್ನ ಇನ್ನ ಮುಂದೆ ಮುಂದೆ ಸೌಭಾಗ್ಯಗಳನ್ನ ಕೊಡ್ತಾ ಹೋಗ್ತಾಳೆ. ನಮ್ಗೆ ಇನ್ನೂ ಬೇಕಾದಂತ ಸೌಭಾಗ್ಯಗಳನ್ನ ಅವಳು ಕೊಡ್ತಾ ಹೋಗ್ತಾಳೆ ಅನ್ನೋದು ಈ ಭದ್ರಪ್ರಿಯ ಅನ್ನೋ ನಾಮದಿಂದ ತಿಳಿದು ಬರುತ್ತೆ. ಈಗ ನಾವು 42ನೇ ನಾಮಕ್ಕೆ ಬರೋಣ. 42ನೇ ನಾಮ ಭಕ್ತಿ ಪ್ರಿಯ, ಭಕ್ತಿಗಮ್ಯ, ಭಕ್ತಿವಶ, ಭಯಾಪಹ ಅಂತ ಇದೆ. 42ನೇ ನಾಮ ಅಂತಂದ್ರೆ ಭಕ್ತಿ ಅಂತಂದ್ರೆ ಏನಪ್ಪ? ಭಕ್ತಿ ಪ್ರಿಯ, ಭಕ್ತಿಗಮ್ಯ, ಭಕ್ತಿವಶ, ಭಯಾಪಹ ಅಂತ ಅಂದ್ಬಿಟ್ಟು ಇದೆ 42ನೇ ನಾಮ.
ಭಕ್ತಿ ಅಂತಂದ್ರೆ ಏನಪ್ಪ ಅಂತಂದ್ರೆ, ಭಕ್ತಿ ಅಂದ್ರೆ ಆಶ್ರಯಿಸೋದು. ನಮ್ಗೆ ಏನೋ ಕಷ್ಟ ಬಂತು ಅಂತಂದಾಗ ನಾವೇನ್ ಮಾಡ್ತೀವಿ? ಭಕ್ತಿಯಿಂದ ಆ ಪರಮಾತ್ಮನನ್ನ ಆಶ್ರಯ ಮಾಡ್ತೀವಿ. ಅದಕ್ಕೆ ಆಶ್ರಯಿಸುದು ಅನ್ನೋದಕ್ಕೆ ನಾವೇನಂತೀವಿ? ಭಕ್ತಿ ಅಂತ ಕರಿತೀವಿ. ಆ ಭಕ್ತಿನ ನಾವು ಆ ದೇವತೆಗೆ ತೋರಿಸ್ಬೇಕು ಅಂತ ಅಂದಾಗ, ನಮ್ಮಲ್ಲಿರೋ ಭಕ್ತಿನ ಆ ಪರಮಾತ್ಮನಲ್ಲಿ ತೋರಿಸ್ಬೇಕು ಅಂತ ಅಂದಾಗ ನಮ್ಗೇನ್ ಬೇಕು? ಶ್ರದ್ಧೆ ಅನ್ನೋದ್ ಬೇಕಾಗತ್ತೆ. ಆ ಶ್ರದ್ಧೆಯಿಂದ ನಾವು ಮಾಡಿದಾಗ ಭಕ್ತಿ ಅನ್ನೋದು ಬರುತ್ತೆ. ಆ ಶ್ರದ್ಧೆ ಅಂತಂದ್ರೇನು? ಆ ಶ್ರದ್ಧೆ ಎಲ್ಲಿಂದ ಬರುತ್ತೆ? ಹೇಗ್ ಬರುತ್ತೆ ಅಂತಂದ್ರೆ, ನಮ್ಗೆ ಆ ದೇವತೆ ಬಗ್ಗೆ ನಂಬಿಕೆ ಇರ್ಬೇಕು. ಆ ಪರಮಾತ್ಮನ ನಾನ್ ನಂಬಿದೀನಪ್ಪ, ಅವನ್ ನಂಗೆ ಒಳ್ಳೇದ್ ಮಾಡ್ತಾನೆ ಅನ್ನೋ ಒಂದು ನಂಬಿಕೆ ನಮ್ಗೆ ಯಾವಾಗಿರುತ್ತೋ ಆ ನಂಬಿಕೆಯಿಂದ ಶ್ರದ್ಧೆ ಬರುತ್ತೆ. ಆ ಶ್ರದ್ಧೆಯಿಂದ ಭಕ್ತಿ ಅನ್ನೋದು ನಮ್ಗೆ ಆಗ ಹುಟ್ಕೊಳತ್ತೆ. ಆ ಭಕ್ತಿಗೆ ಕಾರಣ ಶ್ರದ್ಧೆ ಮತ್ತು ನಂಬಿಕೆ. ಇವೆರಡು ಇದ್ದಾಗ ನಮ್ಮಲ್ಲಿ ಭಕ್ತಿ ಅನ್ನೋದು ಆ ಪರಮಾತ್ಮನ ಮೇಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆಗ ನಾವು ಆ ನಂಬಿಕೆ ನಮ್ಮಲ್ಲಿ ಯಾರಿಗಿರುತ್ತೋ ಆಗ್ಲೇ ನಾವು ಆ ನಂಬಿಕೆಯಿಂದ ಅವನನ್ನು ಪ್ರಾರ್ಥನೆ ಮಾಡೋದಾಗ್ಲೇ ಆ ಪರಮಾತ್ಮನ ಕೃಪೆ ನಮ್ಗೆ ಸಿಗತ್ತೆ. ಇಲ್ಲ ಅಂತಂದ್ರೆ ಸಂಶಯ, ಅಯ್ಯೋ ಅವ್ನ್ ಮಾಡ್ತಾನೋ ಇಲ್ವೋ, ಆ ಪರಮಾತ್ಮನ ನಂಬಿದೀನಿ, ಅವನ್ ನನ್ಗೆ ಒಳ್ಳೇದ್ ಮಾಡ್ತಾನೋ ಇಲ್ವೋ ಅಂತ ಸಂಶಯದಿಂದ ಇದ್ರೆ ಏನಾಗುತ್ತೆ? ನಮ್ಗೆ ಒಳ್ಳೇದಾಗದೇ ಇಲ್ಲ. ಆ ಶ್ರದ್ಧಾ ಭಕ್ತಿ ಇರ್ಬೇಕಾದ್ರೆ ನಮ್ಗೆ ನಂಬಿಕೆ ಅನ್ನೋದು ಮುಖ್ಯವಾಗಿ ನಮ್ಗೆ ಇದ್ದೇ ಇರ್ಬೇಕಾಗತ್ತೆ. ಇದಕ್ಕೆ ಒಂದು ಉದಾಹರಣೆ ಅಂದ್ರೆ ರಾಮಕೃಷ್ಣ ಪರಮಹಂಸರು. ಅವ್ರೇನ್ ಮಾಡ್ತಾ ಇದ್ರಂತೆ? ದೇವಿ ಪೂಜೆನ ಅವರು ತುಂಬಾ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡೋ ಅಂತ ಒಬ್ಬ ವ್ಯಕ್ತಿ ರಾಮಕೃಷ್ಣ ಪರಮಹಂಸರು. ಅವ್ರೇನ್ ಮಾಡ್ಬಿಡ್ತಾರಂತೆ? ಪೂಜೆ ಎಲ್ಲ ಮುಗಿದ್ಮೇಲೆ ನೈವೇದ್ಯ ಮಾಡೋರಂತೆ. ಆ ನೈವೇದ್ಯಕ್ಕೆ ಇಟ್ಟುಬಿಟ್ಟು ಆ ನೈವೇದ್ಯ ಮುಗಿಯೋವರೆಗೂ ಏನ್ ಮಾಡಿದ್ರಂತೆ? ಆ ಮಾತೆ ಜೊತೆಲಿ ಆಡ್ತಾನೆ ಇರೋರಂತೆ. ಅವ್ರ ನಂಬಿಕೆ ಏನಪ್ಪಾ ಅಂತಂದ್ರೆ, ನಿಜವಾಗಿಯೂ ನಾನು ಇಟ್ಟ ಆ ನೈವೇದ್ಯನ ಅವಳು ಸೇವಿಸ್ತಾ ಇದ್ದಾಳೆ, ಆ ಮಾತೆ ಸೇವಿಸ್ತಾ ಇದ್ದಾಳೆ ಅನ್ನೋ ಒಂದು ನಂಬಿಕೆ ಮತ್ತೆ ಭಕ್ತಿ ಅವರಲ್ಲಿತ್ತು. ಅದಕ್ಕೋಸ್ಕರ ಅವರು ಆ ನೈವೇದ್ಯನ ಇಟ್ಟು ಅಲ್ಲೇ ಕೂತು ಆ ಮಾತೆ ಕೈ ಮಾತಾಡ್ತಾ ಇರ್ತಾ ಇದ್ರಂತೆ. ಇದು ಒಂದು ಉದಾಹರಣೆ. ಅದೇ ರೀತಿ ನಾವು ಈ ಭಗವಂತ ಧರ್ಮದಲ್ಲಿ ನಾವು ಈ ಮನಸ್ಸನ್ನ ನಿಲ್ಲಿಸಿದಾಗ ಏನಾಗತ್ತೆ? ಇದು ಅತಿ ವೇಗವಾಗಿ ಆ ಭಕ್ತಿ ಕಡೆ ಹೋಗ್ತಾ ಇರುತ್ತೆ. ಯಾವಾಗ ಹೋಗುತ್ತೆ ಇದು? ಆ ಭಕ್ತಿ ಕಡೆಗೆ ನಮ್ಮ ಮನಸ್ಸು ಯಾವಾಗ ಹೋಗುತ್ತಪ್ಪ ಅಂತಂದ್ರೆ, ನಾವ್ ಯಾವಾಗ್ಲೂ ಆ ಭಾಗವತ ಕೇಳೋದು, ಭಗವಂತನ ಬಗ್ಗೆ ಹಾಡುಗಳನ್ನ ಹೇಳೋದು, ಮತ್ತು ಉಪಾಸನೆ ಎಲ್ಲೆಲ್ಲೋ ಉಪಾಸನೆಗಳು ನಡೀತಾ ಇರುತ್ತೆ, ಅವುಗಳನ್ನೆಲ್ಲ ಕೇಳೋದು, ಇದನ್ನ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಹೋಗುದು. ಸದಾಕಾಲ ನಾವು ಪೂಜೆ ಪುನಸ್ಕಾರ ದೇವ್ರ ಬಗ್ಗೆ ನಾವು ಅಷ್ಟೊಂದು ಒಂದು ಗಮನವನ್ನ ಇಟ್ಕೊಂಡಾಗ ಏನಾಗತ್ತೆ? ಈ ಮನಸ್ಸು ಅದರಲ್ಲೇ ತೊಡಗತ್ತೆ. ಯಾವಾಗ್ಲೂ ದೇವ್ರು ಅಂತ ನಾವ್ ಯಾವಾಗ ನಮ್ಮ ಮನಸ್ಸನ್ನ ಆ ಕಡೆ ಇದ್ ಮಾಡ್ತೀವೋ ಅವಾಗ ಏನಾಗತ್ತೆ? ಮನಸ್ಸು ಅದರಲ್ಲೇ ತೊಡಕೊಳ್ಳುತ್ತೆ. ಆ ದೇವ್ರ ಕಡೆನೆ, ಆ ಭಕ್ತಿ ಕಡೆನೆ, ಆ ಮಾರ್ಗದಲ್ಲೇ ಮನಸ್ಸು ಹೋಗ್ತಾ ಇರುತ್ತೆ. ಅದನ್ನ ನಾವು ಭಕ್ತಿ ಅಂತ ಕರಿತೀವಿ. ಯಾವಾಗ ಈ ಮನಸ್ಸು ಆ ಪರಮಾತ್ಮನ ಕಡೆಗೆ ಹೋಗ್ತಾ ಇರುತ್ತೋ ಅದನ್ನ ನಾವು ಭಕ್ತಿ ಅಂತ ಕರಿತೀವಿ. ಇಂತಹ ಭಕ್ತರಲ್ಲಿ ನಾವು ಎಷ್ಟು ವಿಧಗಳಿದೆಯಪ್ಪ ಅಂತಂದ್ರೆ 4 ವಿಧಗಳನ್ನ ಕಾಣ್ತೀವಿ. ಈ ರೀತಿಯ ಭಕ್ತರುಗಳಲ್ಲಿ, ಈ ಪರಮಾತ್ಮನನ್ನ ಒಲಿಸ್ಕೊಳ್ಳೋ ಅಂತ ಭಕ್ತರು ಏನಿದ್ದಾರೆ, ಆ ಭಕ್ತರಲ್ಲಿ ನಾವು 4 ವಿಧದ ಜನಗಳನ್ನ ನಾವು ಕಾಣ್ತಾ ಹೋಗ್ತೀವಿ. ಯಾವ್ಯಾವ್ದು ಅಂದ್ರೆ ಆರ್ತ ಅಂತ ಮೊದಲನೇನು. ಆರ್ತ ಅಂದ್ರೆ ಅವ್ನು ದುಃಖಿ ಅಂತ. ಎರಡನೇನು ಬ್ರಹ್ಮ ಜಿಜ್ಞಾಸು ಅಂತ ಕರಿತೀವಿ. ಮೂರನೆಯವ್ರಿಗೆ ಅರ್ಥಾರ್ಥಿ ಅಂತ ಕರಿತೀವಿ. 4ನೇಯವ್ರಿಗೆ ಜ್ಞಾನಿ ಅಂತ ಕರಿತೀವಿ. ಇಷ್ಟು ಜನ ಭಕ್ತರಿದ್ದಾರೆ ನೋಡಿ. ಆ ದೇವರನ್ನ, ಆ ಪರಮಾತ್ಮನ ಒಲಿಸ್ಕೊಳ್ಳೋ ಅಂತ ಈ ಲೋಕದ ಜನಗಳಲ್ಲಿ ಈ 4 ವಿಧದ ಜನಗಳನ್ನ ನಾವು ಕಾಣ್ತಾ ಹೋಗ್ತೀವಿ. ಮೊದಲನೇದಾಗಿ ಆರ್ತ ಅಂತಂದ್ರೆ ದುಃಖಿ ಅಂತ ಹೇಳ್ತೀವಿ. ಈ ಆರ್ತ ಏನ್ ಮಾಡ್ತಾನೆ? ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಒಂದು ಗಾದೆ ಇದೆ. ಆ ರೀತಿ ಏನ್ ಮಾಡ್ತಾನೆ? ತನ್ಗೇನೋ ತುಂಬಾ ದುಃಖ ಆಗೋಯ್ತು,
ತಾನ್ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂದಾಗ ಆ ಪರಮಾತ್ಮನನ್ನ ಪ್ರಾರ್ಥನೆ ಮಾಡ್ತಾನೆ. ಅಪ್ಪ ನೀನೇ ಕಾಪಾಡ್ಬೇಕು, ನೀನೇ ನನ್ನನ್ನು ಉಳಿಸ್ಬೇಕು ಅಂತ. ಅವಾಗ ಅವನು ದೇವರ ಮರೆ ಹೋಗ್ತಾನೆ. ಯಾಕೆ ಅಂತಂದ್ರೆ ಅವನು ಭಯದಲ್ಲಿರ್ತಾನೆ, ಯಾವ್ದೋ ಒಂದು ಭಯದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾನೆ. ಮತ್ತು ದುಃಖ, ಆ ದುಃಖನ ಅವನಿಗೆ ಎದುರ್ಸಕ್ಕೆ ಅವನು ಸ್ವಶಕ್ತಿಯಿಂದ, ತನ್ನ ಶಕ್ತಿಯಿಂದ ಅವನು ಅದನ್ನ ಎದುರ್ಸಕ್ ಆಗ್ತಾ ಇಲ್ಲ. ಆ ದುಃಖನ, ಆ ಭಯನ, ಯಾವ್ದ್ರಲ್ಲೋ ಒಂದು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾನೆ. ಅವಾಗ ಅವನಿಗೆ ಭಗವಂತನ ಜ್ಞಾಪಕ ಬರುತ್ತೆ. ಆ ಭಗವಂತನ ಜ್ಞಾಪಕ ಬಂದಾಗ ಅವನು ಭಗವಂತನ ಸ್ಮರಣೆ ಮಾಡ್ತಾ ಹೋಗ್ತಾನೆ. ನನ್ ಕಾಪಾಡಪ್ಪ, ಇಂಥ ವಿಪತ್ತಲ್ಲಿ ನಾನು ಸಿಕ್ಕಾಕೊಂಡ್ಬಿಟ್ಟಿದೀನಿ, ನನ್ನನ್ನು ಕಾಪಾಡು ಕಾಪಾಡು ಅಂತ ಅಂದ್ಬಿಟ್ಟು ಬೇಡ್ತಾ ಇದ್ದಾನೆ. ಯಾಕೆ? ಅವನಿಗೆ ಸ್ವಶಕ್ತಿ ಇಲ್ಲ, ಅದನ್ನ ಸಹನೆ ಮಾಡೋ, ಅದನ್ನ ಜಯಿಸೋ ಅಂತ ಶಕ್ತಿ ಅವನಿಲ್ಲ, ಅವನಲ್ಲಿ ಇಲ್ದೇ ಇರೋದ್ರಿಂದ ಅವಾಗ ಅವನ್ಗೆ ಆ ಪರಮಾತ್ಮನ ಜ್ಞಾನ ಅನ್ನೋದು, ಆ ಪರಮಾತ್ಮನ ಸ್ಮರಣೆ ಅನ್ನೋದು ಹುಟ್ಕೊಳತ್ತೆ. ಈಗ ವಿಪತ್ತು ಅಂತಂದ್ವಿ, ವಿಪತ್ತು ಅನ್ನೋದನ್ನೇನ್ ಪರಮಾತ್ಮ ಕೊಟ್ಟಿಲ್ಲ, ನೀನ್ ಅನುಭವಿಸುವಂತ ಪರಮಾತ್ಮ ಕೊಟ್ಟಿಲ್ಲ. ಆ ವಿಪತ್ತು ಅನ್ನೋದು ಯಾವುದು ಅಂತ ಅಂದ್ರೆ ಅದು ನಮ್ಮ ಕರ್ಮದ ಫಲ. ಆ ವಿಪತ್ತು ಅನ್ನೋದು ನಮ್ಮ ಕರ್ಮದ ಫಲ. ಹಿಂದಿನ ಜನ್ಮದಲ್ಲಿ ನಾವ್ ಏನೋ ಮಾಡ್ಬಿಟ್ಟಿರ್ತೀವಿ, ಆ ಮಾಡಿರೋ ಅಂತದನ್ನ ನಾವೀಗ ತೀರಿಸ್ಲೇಬೇಕು. ಆ ತೀರಿಸ್ಬೇಕು ಅಂದಾಗ ಆ ಕಷ್ಟಗಳು ನಮ್ಗೆ ಬರ್ತಾ ಹೋಗುತ್ತೆ. ಆ ಕಷ್ಟಗಳಿಗೆ ಯಾವಾಗ ಬರುತ್ತೆ? ನಮ್ಮ ಈ ದುರ್ಕರ್ಮದ ಫಲಿತಾಂಶ ಹದಗೆಟ್ಟಾಗ, ನಮ್ಮ ಪರಿಸ್ಥಿತಿ ಹದಗೆಟ್ಟಾಗ ಏನಾಗತ್ತೆ? ಆ ವಿಪತ್ತು ಅನ್ನೋದು ಎದ್ ಕೂತ್ಕೊಳತ್ತೆ. ಅವಾಗ ಕಂಗಾಲಾಗಿ ದಿಕ್ಕಾಣದೆ ಅವಾಗ ದೇವ್ರ ಮರೆ ಹೋಗ್ತಾನೆ. ಅದರ ನಿವಾರಣೆಗೆ ಏನ್ ಮಾಡ್ತಾನೆ? ಭಜನೆ ಮಾಡೋದು, ಪೂಜೆ ಮಾಡೋದು, ದಾನ ಧರ್ಮಗಳು ಮಾಡೋದು, ಇವೆಲ್ಲ ಮಾಡ್ತಾ ಹೋಗ್ತಾನೆ. ಆ ಭಗವಂತನ ಸ್ಮರಣೆ ಮಾಡ್ಕೊಂಡು ಇದೆಲ್ಲ ಆ ಭಗವತ್ ಭಕ್ತಿ ಚಿಂತನಲ್ಲೇ ಇದ್ದು ಹೋಗ್ತಾನೆ. ಆದ್ರೆ ಇವ್ಯಾವುದು ಅವನನ್ನ ಆ ಕಷ್ಟನ ಪರಿಹಾರ ಮಾಡದೆ ಹೋದ್ರೂ ಕೂಡ ಅವನಲ್ಲಿ ಆ ಭಗವತ್ ಸ್ಮರಣೆನ ಉಂಟು ಮಾಡುತ್ತಲ್ಲ, ಅದು ತುಂಬಾ ಒಂದು ಒಂದು ಒಳ್ಳೆಯ ಸನ್ನಿವೇಶ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅವನಿಗೆ ಆ ಮೊದಲಿಗೆ ಆ ಪರಮಾತ್ಮ ಅನ್ನೋದು ಅವನಿಗೆ ಧ್ಯಾನನೇ ಇರಲ್ಲ, ಅವನಿಗೆ ಇದೇ ಇರಲ್ಲ, ಸ್ಮರಣೆ ಮಾಡ್ಬೇಕು ಪರಮಾತ್ಮನ ಅಂತ. ಯಾವಾಗ ಅವನ್ ಕಷ್ಟದಲ್ಲಿ ಸಿಕ್ಕಾಕೊಂಡು ದುಃಖ ಇದ್ರಲ್ಲಿ ಸಿಕ್ಕಾಕೊಳ್ತಾನೋ ಆ ಸನ್ನಿವೇಶದಲ್ಲಿ ಪರಮಾತ್ಮನ ಸ್ಮರಣೆ ಅನ್ನೋದು ಅವನಿಗೆ ಹುಟ್ಟುತ್ತೆ. ಇಂಥ ಒಂದು ಸನ್ನಿವೇಶನ ಆ ಭಗವಂತನನ್ನ ಸ್ಮರಿಸೋ ಅಂತ ಒಂದು ಸಂಪದಗಳು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇಂಥ ಒಂದು ಸನ್ನಿವೇಶದಲ್ಲಿ ಅವನು ಫಲಾಪೇಕ್ಷೆಯಿಂದ ಮಾಡ್ತಾನೆ. ಅವ್ನು ನನ್ನ ಕಷ್ಟಗಳನ್ನೆಲ್ಲ ತೀರ್ಸಪ್ಪ, ನಾನು ಇಂಥ ಸಂಕಟದಲ್ಲಿ ನಾನು ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ಇದನ್ ಪರಿಹಾರ ಮಾಡು ಅಂತ ಭಗವಂತನ ಪ್ರಾರ್ಥನೆ ಮಾಡ್ತಾನೆ. ಅದು ಏನು? ಅವನ ಒಂದು ಇದರಿಂದ, ಅವನು ಫಲಾಪೇಕ್ಷೆಯಿಂದ, ಅವನ ಇಚ್ಛೆಯಿಂದ, ಅವನಿಗೋಸ್ಕರ ಅವನ್ ಮಾಡ್ತಾ ಇರೋದು, ಪರಮಾತ್ಮನ್ಗೋಸ್ಕರ ಮಾಡ್ತಾ ಇಲ್ಲ. ಅವನಿಗೋಸ್ಕರ ಅವನ್ ಮಾಡ್ತಾ ಇದ್ರೂ ಕೂಡ ಆ ಪರಮಾತ್ಮ ಏನ್ ಮಾಡ್ತಾನೆ? ಅವನಿಗೂ ಕೂಡ ಒಳ್ಳೇದನ್ನ ಮಾಡ್ತಾನೆ. ಇವನು ಕೂಡ ನನ್ನ ಕಡೆಗೆ ಬಂದಿದ್ದಾನೆ, ಪರಮಾತ್ಮ ಅನ್ನೋ ಒಂದು ಸ್ಮರಣೆಯನ್ನ ಮಾಡ್ತಾ ಇದ್ದಾನೆ, ಇವನಲ್ಲೂ ಆ ಜ್ಞಾನ ಇದೆ ಅಂತಂದ್ಬಿಟ್ಟು ಅವನಿಗೂ ಕೂಡ ಒಂದು ಸಹಾಯವನ್ನ ಮಾಡ್ತಾನೆ ಪರಮಾತ್ಮ ಅಂತ ಹೇಳ್ತಾರೆ. ಆಮೇಲೆ ಎರಡನೇದಾಗಿ ಈಗ ಜಿಜ್ಞಾಸು ಅನ್ನೋದಕ್ಕೆ ಅರ್ಥ ಆಯ್ತು. ಇವಾಗ ಜಿಜ್ಞಾಸು, ಈ ಜಿಜ್ಞಾಸು ಅಂತಂದ್ರೆ ಏನಪ್ಪಾ ಅಂತಂದ್ರೆ ಇವನು ಬಹಳ ಬುದ್ಧಿವಂತ. ಅವನು ಸಂಶಯಾತ್ಮಕವಾಗಿಯೇ ಈ ದೇವ್ರ ಕಡೆ ಬರ್ತಾನೆ. ದೇವ್ರು ಅಂದ್ರೆ ಏನು, ಈ ದೇವ್ರು ಏನ್ ಮಾಡ್ತಾನೆ, ಇವನ್ನೆಲ್ಲ ಒಂದು ತರ್ಕಬದ್ಧವಾಗಿ ಯೋಚನೆ ಮಾಡಿ ಆ ದೇವ್ರು ಅಂದ್ರೆ ಏನು ಅಂತ ತಿಳ್ಕೋಬೇಕು ಅನ್ನೋ ಒಂದು ತನ್ನ ಬುದ್ಧಿ ಶಕ್ತಿಯಿಂದ ತಿಳ್ಕೋಬೇಕು ಅಂತ ಅಂದ್ಬಿಟ್ಟು ಸಂಶಯಾತ್ಮ ವಿನಶ್ಯತಿ, ಸಂಶಯಾತ್ಮ ವಿನಶ್ಯತಿ ಅಂತ ಹೇಳ್ತಾರೆ. ಸಂಶಯದಿಂದಲೇ ಬರ್ತಾನೆ ಯಾರು? ಈ ಜಿಜ್ಞಾಸು. ಜಿಜ್ಞಾಸು ಅಂತಂದ್ರೆ ಅವನು ಸಂಶಯ ಉಳ್ಳಂತವನ್ನೇ. ಹೇಗೆ ಅವನು ಆ ಸಂಶಯದ ಮೂಲಕನೇ ಈ ಆತ್ಮ ವಸ್ತು ಅನ್ನೋದು ಏನಿದೆ, ಈ ಆತ್ಮ ಅನ್ನೋದು ಏನು, ಈ ಆತ್ಮ ವಸ್ತು ಅನ್ನೋದು ಏನು, ಇದನ್ನ ತಿಳ್ಕೋಬೇಕು ಅಂತ ಅಂದ್ಬಿಟ್ಟು ಪ್ರಯತ್ನ ಮಾಡ್ತಾನೆ. ಈ ಇಹದಲ್ಲಿ ಇಲ್ಲಿ ಕೂಡ ಅವನು ಈ ಏನ್ ಜೀವನ ಮಾಡ್ತಾ ಇದ್ದಾನೋ ಅವಾಗ್ಲೂ ಕೂಡ
ಇದ್ಯಾಗೆ, ಇದೇನು, ಹೇಗೆ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಕುತೂಹಲದಿಂದನೇ ನೋಡ್ತಾ ಇರ್ತಾನೆ. ಈ ಜಿಜ್ಞಾಸುವನ್ನು ತನ್ನ ಜೀವನದಲ್ಲಿ ಪ್ರತಿಯೊಂದನ್ನು ಕೂಡ ಒಂದು ಕುತೂಹಲದಿಂದ, ಒಂದು ತರ್ಕಬದ್ಧವಾಗಿ ನೋಡ್ತಾ ಹೋಗ್ತಾನೆ. ಅದೇ ರೀತಿ ಈ ಪರದಲ್ಲೂ ಕೂಡ ಆ ತದ್ವಸ್ತುವಿನ ವಿಚಾರದಲ್ಲೂ ಕೂಡ ಇದೇನು, ಅದೇನು ಅಂತ ಅಂದ್ಬಿಟ್ಟು ಅವನು ವಿಚಾರ ಮಾಡ್ತಾ ಹೋಗ್ತಾನೆ. ಆ ಜಿಜ್ಞಾಸೆಯಿಂದನೇ ಏನಾಗಿದೆ, ಈ ಉಪನಿಷತ್ತುಗಳು ಹುಟ್ಕೊಂಡಿರೋದು. ಮತ್ತು ಓಂ ಅಥತೋ ಬ್ರಹ್ಮ ಜಿಜ್ಞಾಸ ಅಂತ ಕರೀತಾರೆ. ಅದಕ್ಕೋಸ್ಕರನೇ ಈ ಉಪನ್ಯಾಸಗಳು ಹುಟ್ಕೊಂಡಿದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈ ತರ್ಕಬದ್ಧವಾಗಿ ಏನು ಈ ಬ್ರಹ್ಮನ ವಿಚಾರವನ್ನ ತಿಳ್ಕೊತಾರೋ ಅವ್ರಿಗೆ ಜಿಜ್ಞಾಸು ಅಂತ ಕರೀತಾರೆ. ಆ ಜಿಜ್ಞಾಸು ಏನ್ ಮಾಡ್ತಾನೆ, ಈ ಮನಸ್ಸಿನಲ್ಲೇ ಅವನು ಎಲ್ಲಾ ವಿಚಾರಗಳನ್ನ ಮುಗ್ಚಾಕಿ ತರ್ಕ ಮಾಡಿ ಅದಕ್ಕೆ ಪರಿಹಾರವನ್ನ ಕಂಡಿಡ್ಕತಾನೆ ಅಂತ ಹೇಳ್ತಾರೆ. ಈ ಒಂದು ಕಡೆ ಏನಾಗಿದೆ, ಈ ಮಾಯಾ ಪ್ರಪಂಚ ಇದೆ. ಇನ್ನೊಂದ್ ಕಡೆ ಈ ವಾಕು ಮನಸ್ಸುಗಳಿಗೆ ನಿಲುಕದಂತ ಒಂದು ಸದ್ವಸ್ತು. ಒಂದ್ ಕಡೆ ಈ ಮಾಯಾ ಪ್ರಪಂಚನ ನೋಡ್ತಾ ಇದ್ದೀವಿ, ಇನ್ನೊಂದ್ ಕಡೆ ಆ ಸದ್ವಸ್ತುವನ್ನ ನೋಡ್ತಾ ಇದ್ದೀವಿ. ಅಂತಂದ್ರೆ ಅರಿವನ್ನೇ ಅರಿದಕ್ಕೆ, ಅರಿವೆಲ್ಲಿಂದ ಬಂತು ಅಂತ ಅಂದ್ಬಿಟ್ಟು ಆ ಅರಿವನ್ನ ಅರಿಯೋದಕ್ಕೆ ಇರೋಂತ ಆ ಪರಮಾತ್ಮ ಎಲ್ಲಿದ್ದಾನೆ ಅಂತ ಅಂದ್ಬಿಟ್ಟು ತಿಳ್ಕೊಳ್ಳೋದಕ್ಕೆ ಏನ್ ಮಾಡ್ತಾನೆ, ಅದನ್ನ ತಿಳ್ಕೋಬೇಕಾಗತ್ತೆ. ಅದನ್ನ ಯಾರು ತಿಳ್ಕೊತಾರೆ, ಈ ಜಿಜ್ಞಾಸಿನಿಂದಲೇ ಆ ಜಿಜ್ಞಾಸವನ್ನು ಪೂರ್ವಕವಾಗಿ ಕಷ್ಟಪಟ್ಟು ಸಮಸ್ಯೆ ಎಷ್ಟೇ ಇದ್ರು, ಅದೆಷ್ಟೇ ಕಠಿಣವಾಗಿ ಇದ್ರು ಕೂಡ ಅದನ್ನ ಏಕಾಗ್ರತೆಯಿಂದ ಬಿಡಿಸಿ ಅದನ್ನ ತಿಳಿಪಡಿಸೋ ಅಂತವನ್ಗೆ ಏನಂತ ಕರಿತೀವಿ, ಆ ಕಠಿಣತೆಯನ್ನ ತಿಳಿಯಪಡಿಸೋ ಅಂತವನ್ಗೆ ಜಿಜ್ಞಾಸು. ಅದಾದ್ಮೇಲೆ ಅರ್ಥಾರ್ಥಿ ಅಂತ ಹೇಳ್ತೀವಿ. ಈ ಅರ್ಥಾರ್ಥಿ ಅನ್ನೋನ್ನ ಯಾರನ್ನ ಕರಿತೀವಿ, ಎಷ್ಟು ಫಲ ಸಿಕ್ಕತ್ತೆ, ಎಷ್ಟು ನಷ್ಟ ಆಗತ್ತೆ, ಇದರಿಂದ ನಷ್ಟ ಎಷ್ಟು, ಇದರಿಂದ ಫಲ ಎಷ್ಟು ಅಂತ ಯಾರ್ ಲೆಕ್ಕ ಹಾಕ್ತಾನೋ ಆ ಲೆಕ್ಕ ಹಾಕೊಂಡೇ ಅವ್ನ್ ಕೆಲಸ ಮಾಡೋದು. ಈ ಪ್ರತಿಯೊಬ್ಬ ಜೀವಿಗಳನ್ನು ನಾವು ಜೀವನದಲ್ಲಿ ಅದನ್ನ ನೋಡ್ಕೊಂಡೇ ಅವ್ರ ಕೆಲಸ ಮಾಡೋದು. ಅಂತವ್ರಿಗೆ ಏನ್ ಹೇಳ್ತೀವಿ ನಾವು, ಅರ್ಥಾರ್ಥಿ ಅಂತ ಕರಿತೀವಿ. ಅರ್ಥಾರ್ಥಿ ಅನ್ನೋನು ದೇವ್ರ ಹತ್ರ ಹೋಗಿ ಅವ್ನ್ ಯಾವಾಗ ತನಪ್ಪ ಅಂದ್ರೆ ನಂಗೆ ಅದ್ ಬೇಕು ಇದ್ ಬೇಕು ಅಂತ ಒಂದ್ ಫಲಾಪೇಕ್ಷೆಯಿಂದಲೇ ಅವ್ನ್ ಪೂಜೆ ಮಾಡೋದು. ಅದಕ್ಕೆ ಅವನು ಭಕ್ತ ಅಲ್ಲ, ಅವನು ವ್ಯಾಪಾರಿ. ಒಂದ್ ಫಲಾಪೇಕ್ಷೆಯಿಂದ ಮಾಡ್ತಾ ಹೋಗ್ತಾನೆ, ನಂಗೆ ಅದು ಬೇಕು ಇದು ಬೇಕು ಅನ್ನೋ ಒಂದು ಇಚ್ಛೆಯಿಂದಲೇ ಮಾಡ್ತಾ ಹೋಗ್ತಾನೆ ಹೊರತು ಪರಮಾತ್ಮ ನೀನಿದ್ಯಾ, ನಿನ್ನಿಂದ ನಾನು ಅನ್ನೋ ಒಂದು ಭಾವನೆ ಅವನಿಗಿರಲ್ಲ. ಯಾವಾಗ ಇವನು ಆ ಫಲಾಪೇಕ್ಷೆಯಿಂದ ವ್ಯಾಪಾರದ ರೀತಿ ಹೋಗ್ತಾನೋ ಇವನು ಅಂತ ಅಂದ್ಬಿಟ್ಟು, ಇವನ್ ಭಕ್ತಾಗಾರ ಅಂತ ಅಂದ್ಬಿಟ್ಟು ಒಂದು ಸ್ತೋತ್ರದಲ್ಲಿ ಹೇಳ್ತಾರೆ. ಅವನ ಒಂದು ಪ್ರಾರ್ಥನೆ ಭಗವಂತನಲ್ಲಿ ಏನಾಗಿರುತ್ತೆ, ಅವನ ಫಲವನ್ನು ತೀರಿಸ್ಕೊಳ್ಳೋದಾಗಿರುತ್ತೆ, ಅವನ ಆಸೆ ತೀರಿಸ್ಕೊಳ್ಳೋದೇ ಆಗಿರುತ್ತೆ. ನಾನ್ ಪಾಸ್ ಮಾಡ್ಬೇಕು, ಈ ವರ್ಷ ಹೊಡಿತೀನಿ ಅಂದ್ಬಿಟ್ಟು ಕೆಲವರು ಅಂತಾರೆ, ನಾನ್ ಕೈ ಹಾಕ್ಬಿಟ್ಟಿದೀನಿ, ಆ ಕೆಲ್ಸ ನನ್ಗೆ ಸಫಲತೆ ಆಗ್ಬಿಟ್ರೆ, ನಾನು ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದೀನಿ, ಆ ರಿಯಲ್ ಎಸ್ಟೇಟ್ ಅಲ್ಲಿ ನಾನು ಸಕ್ಸಸ್ ಆಗ್ಬಿಟ್ರೆ ನಿಂಗ್ ಕಿರೀಟ ಮಾಡಿಸ್ಕೊಡ್ತೀನಪ್ಪ ಅಂತ ಅಂದ್ಬಿಟ್ಟು ಆ ದೇವರಲ್ಲಿ ಬೇಡ್ಕೊತಾರೆ. ಅದ್ಯಾರ ದಯೆ ತೋರಿ ಇಲ್ಲ
ಪರಮಾತ್ಮನಿಗೂ ಫಲ ಇಲ್ಲ, ಅದು ಸಿಗಲ್ಲ. ಆ ರೀತಿ ಇರ್ತಾರೆ ಈ ಅರ್ಥಾರ್ಥಿಗಳು, ಆ ಫಲಾಪೇಕ್ಷೆಗೋಸ್ಕರ ಮಾಡೋ ಅಂತ ಜನಗಳಾಗಿರ್ತಾರೆ. ಆದ್ರೂ ಕೂಡ ದೇವರು ಪ್ರಾರ್ಥನೆ ಮಾಡ್ತಾ ಇರ್ತಾನಲ್ಲ, ಇವನು ಫಲಾಪೇಕ್ಷೆಗಾಗಿ ಆದ್ರೂ ತನ್ನ ಸ್ವಾರ್ಥಕ್ಕಾದ್ರೂ ಆ ದೇವರನ್ನು ಭಜಿಸ್ತಾ ಇರ್ತಾನಲ್ಲ. ಆದ್ರಿಂದ ಆ ಭಗವಂತ ಕರ್ಮ ಸೌದಿದೆ, ಸೌದು ನನ್ನ ಹತ್ರ ಕ್ಲಾರಿಟಿ ಇಲ್ಲ, ತುಂಬಾ ಕಟ್ಟಾಗಿ ಬರ್ತಾ ಇದೆ. ತೋರಣ ಹಲೋ ಮೇಡಮ್, ಹಲೋ. ಹೌದು, ನೆಟ್ವರ್ಕ್ ತುಂಬಾ ಇದೆ. 4 ದಿನದಿಂದ ತುಂಬಾ ಡಿಸ್ಟರ್ಬೆನ್ಸ್ ಬರ್ತಾ ಇದೆ, ಏನು ಅರ್ಥವಾಗ್ತಿಲ್ಲ. ಹಾ 12 ಗಂಟೆ 6 ನಿಮಿಷದಿಂದ ತುಂಬಾ ಡಿಸ್ಟರ್ಬೆನ್ಸ್ ಬಂತು. ಮಧ್ಯ ಮಧ್ಯೆ ನಿಮ್ ಧ್ವನಿ ಹೌದಾ? ಕಟ್ ಆಗ್ತಾ ಇತ್ತು, ಹಂಗಾಗಿ ಅರ್ಥ ಆಗ್ಲಿಲ್ಲ. ಹೌದಾ? ಓ, ಕೊನೆಯದಾಗಿ ಜ್ಞಾನಿ. ಈಗ ಅರ್ಥ ಆಗ್ತಾ ಇದೆಯಾ? ಈಗ ಕ್ಲಾರಿಟಿ ಬಂತು. ಕೇಳಿಸ್ತಿದ್ಯಾ? ಹಾ, ಜ್ಞಾನಿ ಅಂತಂದ್ರೆ, ಈ ಜ್ಞಾನಿನ ನೋಡಿದ್ರೆ ಭಗವಂತನಿಗೆ ತುಂಬಾ ಇಷ್ಟನಂತೆ, ಭಗವಂತ ತುಂಬಾ ಪ್ರೀತಿಸ್ತಾನಂತೆ ಈ ಜ್ಞಾನಿನ. ಯಾಕೆ ಅಂತಂದ್ರೆ, ಈ ಆತ್ಮ ಆ ಪರಮಾತ್ಮನೇ ಅಂತ ಅಂದ್ಬಿಟ್ಟು ಆ ಜ್ಞಾನಿ ತಿಳ್ಕೊಂಡು ತನ್ನ ನಾನೇ ಈ ಆತ್ಮ ಏನಿದೆ, ನಾನು ಆತ್ಮನಾಗಿ ಈ ಜೀವನಾಗಿ ಬಂದಿದ್ದೀನಿ, ಈ ಆತ್ಮ ಏನಿದೆ ಅವನೇ ಪರಮಾತ್ಮ ಅನ್ನೋ ಒಂದು ಜ್ಞಾನವನ್ನ ಹೊಂದಿ ಆ ಪರಮಾತ್ಮನ ಯಾವಾಗ ಭಜನೆ ಮಾಡ್ತಾ ಇರ್ತಾನೆ, ಆ ಪ್ರೀತಿಸ್ತಾ ಇರ್ತಾನೋ ಭಗವಂತನ, ಅದಕ್ಕೆ ಆ ಭಗವಂತನಿಗೂ ಕೂಡ ಈ ಜ್ಞಾನಿನ ನೋಡಿದ್ರೆ ತುಂಬಾ ಪ್ರೀತಿ ಅನ್ನೋದು ಹುಟ್ಟುತ್ತಂತೆ. ಅದಕ್ಕೋಸ್ಕರ ಈ ಜ್ಞಾನಿನ ಎಲ್ಲ ಭಕ್ತರಿಗಿನ್ನ ಶ್ರೇಷ್ಠವಾದವರು ಅಂತ ಅಂದ್ಬಿಟ್ಟು ಆ ಪರಮಾತ್ಮ ಈ ಜ್ಞಾನಿನ ಎತ್ತಿ ಹಿಡ್ದಿದ್ದಾನೆ. ಆದ್ರೂ ಕೂಡ ಯಾವ ಭಕ್ತರನ್ನು ಅವ್ರನ್ನು ಬಿಟ್ಟಿಲ್ಲ, ಎಲ್ಲಾ ಭಕ್ತರಿಗೂ ಅವನ ಒಂದು ಕೃಪೆ ಅನ್ನೋದು ದೊರೆಯುತ್ತೆ ಅಂತ ಹೇಳ್ತಾರೆ. ಭಕ್ತಿ ಪ್ರಿಯ ಭಕ್ತಿ ಗಮ್ಯ ಭಕ್ತಿವಶ ಭಯಾಪಹ. ಭಯಾಪಹ ಅಂತ ಹೀಗಿದೆ. ಈ ಭಕ್ತಿಯಿಂದ ಮಾತೇನ ತನ್ನೋಳಾಗಿ ಮಾಡ್ಕೊಂಡ್ರೆ, ಯಾವಾಗ ನಾವು ಭಕ್ತಿ ಅನ್ನೋದ್ರ ಮೂಲಕ ಆ ಮಾತೇನ ನಾವು ಒಲಿಸ್ಕೊಂಡಾಗ ಏನಾಗತ್ತೆ, ನಮ್ಮಲ್ಲಿ ಭಯ ಅನ್ನೋದು ಹೋಗ್ತಾ ಹೋಗುತ್ತೆ. ಭಯ ಅನ್ನೋದು ಹುಟ್ಟಲ್ಲ. ಏನೇ ಕೆಲಸ ಮಾಡಕ್ ಹೋದ್ರು ನಾವು ಯಾವಾಗ ನಮ್ಗೆ ಆ ಶಕ್ತಿ ಬರಲ್ವೋ ಆ ಕೆಲಸ ಮಾಡಕ್ಕೆ, ಅವಾಗ ಏನ್ ಮಾಡ್ತೀವಿ, ಆ ದೇವರನ್ನ ಪ್ರಾರ್ಥನೆ ಮಾಡ್ತೀವಲ್ವಾ. ಆ ರೀತಿ ನಾವು ಆ ಮಾತೇನ ಒಲಿಸ್ಕೊಂಡಾಗ ಏನಾಗತ್ತೆ, ನಮ್ಮಲ್ಲಿರ್ತಕ್ಕಂಥ ಭಯ ಅನ್ನೋದು ಹೋಗ್ತಾ ಹೋಗುತ್ತೆ. ಈ ಭಯಗಳಲ್ಲಿ ನಾವು 3 ವಿಧಾನ ನೋಡ್ತೀವಿ. ಭಯ ಅಂದಾಗ ನಮ್ಮಲ್ಲಿ ಈ ಜೀವಿಯಲ್ಲಿ 3 ವಿಧ ಭಯಗಳನ್ನ ನಾವು ಕಾಣ್ತೀವಿ. ಯಾವ್ಯಾವ್ದು ಅಂದ್ರೆ, ಆಧ್ಯಾತ್ಮಿಕ ಭಯ, ಆದಿ ಭೌತಿಕ ಭಯ ಮತ್ತು ಆದಿ ದೈವಿಕ ಭಯ ಅನ್ನೋ 3 ಭಯಗಳನ್ನ ನಾವು ಕಾಣ್ತಾ ಹೋಗ್ತೀವಿ. ಆಧ್ಯಾತ್ಮಿಕ ಭಯ ಅಂತ ಅಂದ್ರೆ ಏನಪ್ಪಾ ಅಂದ್ರೆ, ಈ ಶರೀರ ಏನ್ ಈ ದೇಹ ಅನ್ನೋದು ಈ ಸೃಷ್ಟಿಯಲ್ಲಾಗಿದೆಯೋ, ಈ ಶರೀರಕ್ಕೆ ರೋಗ ರುಜಿನಗಳು, ಈ ಶರೀರ ಅಂತ ಅಂದ್ಮೇಲೆ ಈ ಕಾಯಿಲೆಗಳು ಬರ್ತಾನೇ ಇರುತ್ತೆ ಅವಾಗ. ಈ ವಯಸ್ಸು ಕಳೆದಂತೆಲ್ಲ ಏನಾಗತ್ತೆ, ಈ ರೋಗಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಇಂಥ ಒಂದು ಭಯವನ್ನ, ಏನು ಈ ರೋಗ ರುಜಿನಗಳ ಭಯ ಇದೆಯೋ, ಇಂಥ ಒಂದು ಭಯವನ್ನ ನಾವೇನಂತೀವಿ, ಆಧ್ಯಾತ್ಮಿಕ ಭಯ ಅಂತ ಕರಿತೀವಿ. ಆದಿಭೌತಿಕ ಭಯ ಅಂತ ಅಂದ್ರೆ ಏನಪ್ಪಾ ಅಂದ್ರೆ, ಪ್ರಕೃತಿಯ ವಿಕೋಪ ಏನಾಗುತ್ತೆ, ಆಗಾಗ ಈ ಪ್ರಕೃತಿಯಲ್ಲಿ ವಿಕೋಪವನ್ನ ನಾವು ಕಾಣ್ತಾ ಹೋಗ್ತೀವಿ. ಪ್ರಕೃತಿ ಒಳಗೆ ಅಂದ್ರೆ ಮಳೆ ಜಾಸ್ತಿ ಆಗ್ಬಿಡೋದು. ಆ ಮಳೆ ಜಾಸ್ತಿ ಆದಾಗ ಏನಾಗತ್ತೆ, ಪ್ರವಾಹ ಬರುತ್ತೆ. ಆ ಪ್ರವಾಹ ಬಂದು ಸಾಕಷ್ಟು ತೊಂದರೆಗಳಾಗದು, ಮತ್ತೆ ಬಿರುಗಾಳಿ ಬೀಸೋದು, ಆದ್ರಿಂದ ರೈತರುಗಳಿಗೆ ಬೆಳೆ ಹಾನಿ ಇವೆಲ್ಲ ಆಗ್ತಾ ಹೋಗುತ್ತೆ. ಆಮೇಲೆ ಇನ್ನು ಏನೇನೋ ಹಾನಿಗಳು, ಭೂಕಂಪಗಳು, ಇವೆಲ್ಲ ಯಾವ್ದ್ರಿಂದ ಆಗ್ತಾ ಇದೆ, ಆ ಪ್ರಕೃತಿಯ ವಿಕೋಪದಿಂದ ಆಗುವಂತ ಒಂದು ಭಯಕ್ಕೆ ನಾವೇನಂತೀವಿ, ಆದಿಭೌತಿಕ ಭಯ ಅಂತ ಕರಿತೀವಿ.
ಮತ್ತೆ ಆದಿದೈವಿಕ ಭಯ ಅಂದ್ರೆ ಅದು ಯಾವ ತರ ಇರುತ್ತೆ ಅಂತಂದ್ರೆ, ಈ ಜೀವ ಜಂತುಗಳನ್ನ ನಾವು ನೋಡ್ತಾ ಇರ್ತೀವಿ ನಮ್ಮ ಮಧ್ಯೆ, ಅವು ಬೆಳ್ಕೊಂಡು ಹೋಗ್ತಾ ಇರುತ್ತೆ. ಆ ಜೀವ ಜಂತುಗಳು, ಹಾವುಗಳು, ಈ ಕಾಡು ಪ್ರಾಣಿಗಳು, ಇವೆಲ್ಲ ಭಯ ಕೂಡ ನಮ್ಗಿರುತ್ತೆ. ಈ ಜೀವಿಗೆ ಆ ಭಯನೂ ಇರುತ್ತೆ. ಇದಕ್ಕೆ ನಾವು ಆದಿ ದೈವಿಕ ಭಯ ಅಂತ ಅಂದ್ಬಿಟ್ಟು ಕರಿತೀವಿ. ಇಲ್ಲಿಗೆ ಇವತ್ತಿನ ಈ ಕ್ಲಾಸ್ ಅನ್ನ ಮುಗಿಸೋಣ. ಧನ್ಯವಾದಗಳು ಶೀಲಾಜಿ, ಬಹಳ ಸೊಗಸಾಗಿ ನಡ್ಸ್ಕೊಟ್ರಿ. ಆದ್ರೆ ಇಂಟರ್ನೆಟ್ ಪ್ರಾಬ್ಲಮ್ ಇಂದ ಸ್ವಲ್ಪ ಅಲ್ಲಲ್ಲಿ ಕಟ್ ಹ, ಆಯ್ತು. ಹೌದಾ? ಏನ್ ಮಾಡಕ್ಕಾಗುತ್ತೆ, ಅದು ನಮ್ಮ ನಿಯಂತ್ರಣದಲ್ಲಿ ಇಲ್ಲ. ಅದೇ ಅದಕ್ಕೋಸ್ಕರನೇ ನಿಲ್ಲಿಸ್ದೆ. ಮುಂದಿನ ವಾರ ಸರಿ. ಪೂರ್ತಿ ಮಾಡೋಣ.